ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತ ಎದಕ್ಕಂತೇವಿ ಅದರ ಕೆಲವೊಂದು ಡೆಫಿನೇಷನ್ಸ್ ಹೇಳಾಗತ್ತಾನ. ಇವತ್ತು 9ನೇ ಮಂತ್ರವನ್ನು ನೋಡ್ಬೇಕು. 9ನೇ ಮಂತ್ರ 9ನೇ ಶ್ಲೋಕ 9ನೇ ಅಧ್ಯಾಯ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಅರ್ಜುನ, ಆ ಕರ್ಮಗಳಲ್ಲಿ ಆಸಕ್ತನಾದ ಮತ್ತು ಉದಾಸೀನಂತೆ ಇರುವ ನನ್ನನ್ನು ಆ ಕರ್ಮಗಳು ಬಂಧಿಸುವುದಿಲ್ಲ. ಅವನು ಸ್ವರೂಪ ಹೇಳಾಗತ್ತ. ಅನಾಸಕ್ತ ಅನ್ನುವಂತಹದ್ದು ಭಗವಂತ ಹೆಂಗದಾನು ಅಂದ್ರ ಅನಾಸಕ್ತ ಅದಾನಂತ ಇಲ್ಲಿ ಹೇಳ್ತಾ ಇದ್ದಾನೆ. What are the features mentioned? He will enumerate. ಪರಮಾತ್ಮ ಹೇಳ್ತಾನೆ. ಮೊದಲು ಏನ್ ಹೇಳಿದ? ಮೊದಲನೇ ಇದರಲ್ಲಿ ಭಗವಂತ ವ್ಯಾಪಕ ಅದಾನಂತ ಹೇಳಿ, ಎರಡನೇದ್ದು ಅವ್ಯಕ್ತ ಅದಾನಂತ ಹೇಳಿ, ಮೂರನೇದ್ದು ಯಾವ್ದು ಹೇಳಿದ್ರು? ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಅದಾನ ಭಗವಂತ ಅಂತ ಹೇಳಿ. ನಾಲ್ಕನೇದ್ದು ಏನಿದ್ರು? ಅಸಂಗ ಸ್ವರೂಪವನ್ನು ಹೇಳಿದ್ರು. ಐದನೇದ್ರಾಗ ಸೃಷ್ಟಿ ಸ್ಥಿತಿ ಲಯ ಕಾರಣ ಈಶ್ವರ ಅಂತ ಅನ್ನೋ ಮಾತನ್ನ ಹೇಳಿದ್ರು. ಈಗ ಆರನೇದ್ದು ಏನದ? ಸಾಕ್ಷಿ ಮಾತ್ರೇಣ, ಸಾಕ್ಷಿ ಅದಾನಂತ ಹೇಳ್ತಾ ಇದ್ದಾವೆ. ಆ ವಿಷಯವನ್ನ ಅಪ್ಪವ್ರು ಏನ್ ಹೇಳ್ತಾರ ಅನ್ನೋದನ್ನ ಇನ್ನೊಮ್ಮೆ ನೋಡ್ಬೇಕು. ಏನಂತಾರಲ್ಲಿ? ಓ ಅರ್ಜುನ, however those actions do not bind me, who am uninvolved in those actions and who remain like an indifferent person. So in this Krishna talks about the features of Ishvara, the sixth description of Ishvara. ಭಗವಂತನ ಆರನೇ ಲಕ್ಷಣ ಸಾಕ್ಷಿ. ಸಾಕ್ಷಿ ಹೆಂಗದ ಅನ್ನೋದು ಹೇಳ್ತಾರೆ. ಸೊ ಇನ್ ದಿಸ್ ಆದ್ರೆ ಈಶ್ವರದ ಸಿಕ್ಸ್ತ್ ಡೆಫಿನೇಷನ್ ಆಫ್ ಈಶ್ವರ he gives by the way of answering a possible doubt. ಉತ್ತರ ಕೊಡುತ್ತಲೇ ಏನು ಒಂದು ಹೇಳಾಗತ್ತ ಅಂದ್ರ, ನಮ್ಮಲ್ಲಿ ಒಂದು ಸಂಶಯ ಉತ್ಪತ್ತಿ ಆಗ್ತದ, ಆ ಸಂಶಯನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಭಗವಂತ. When the Lord says, I am the creator of the universe, the Lord seems to perform an action. ನಾನು ಸೃಷ್ಟಿಕರ್ತ ಅಂತಂದ್ರೆ ಭಗವಂತ ಕರ್ಮ ಮಾಡ್ತಾನೇನ್ರಿ? ಅಲ್ಲೊಂದು ಸಂಶಯ ಬರ್ತದ. ನಾನು ಸೃಷ್ಟಿಕರ್ತ ಅದೇನಿ, ಲಯಕರ್ತ ಅದೇನಿ, ಮತ್ತ ಸ್ಥಿತಿಕರ್ತ ಅದೇನಿ ಅಂತ ಭಗವಂತ ಹೇಳುತ್ತಲ್ಲ, ಭಗವಂತನು ನಮ್ಮಂಗ ಕರ್ಮ ಮಾಡ್ತಾನೇನು? ಅವು ಕೈ ಕಾಲು ಅವು ಅಂಗಗಳದಾವೇನು, ಅವಯವಗಳದಾವೇನು, ಸಾವಯವ ಅದಾವೇನು, ಇಷ್ಟೆಲ್ಲ ಸಂಶಯಗಳು ಬರ್ತಾವ ಆತ್ಮೀಯರೇ. ಆ ಸಂಶಯಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಭಗವಂತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. And what is that action? The very production of the universe itself is to be called as an action. And if Lord is a Srishtikarta, Lord will have Kartrutvam, and Lord is a Karta, then Lord will have to become a Bhokta, the enjoyer of the result of an action. ಅವ ಕರ್ತ ಅಂತಂದ್ರೆ ಭಗವಂತ ಭೋಕ್ತಾನು ಆಗ್ಬೇಕಾಗ್ತದ, ಸುಖ ದುಃಖಗಳನ್ನು ಮುಳಬೇಕಾಗ್ತದ. ಅವನು ಕರ್ತ ಇದ್ದಂದ್ರೆ ಭೋಕ್ತ ಆಗ್ಲೇಬೇಕಾಗ್ತದ. ಅವ ಕರ್ತ ಅಲ್ಲ, ಆದ್ರೂ ಅವ ಸೃಷ್ಟಿ ಮಾಡ್ಯಾನ. ಅದು ಹೆಂಗ ಅನ್ನೋದನ್ನ ಹೇಳ್ತಾನೆ ಈ ಶ್ಲೋಕದಲ್ಲಿ ವಿಶೇಷವಾಗಿ. A doer will have to become an enjoyer also. Karta bhokta eva bhavati. As you do, so you become. ನೀ ಏನ್ ಮಾಡ್ತಿ ಅದ್ರಂಗ ನೀ ಆಗ್ತಿ. The Lord must be a bigger trouble because of the creation of the universe alone. Many living beings are suffering. If there was only pralayam and all the time, if this world, these people, all these things were not there, we will not have any problem at all to face. But many people are facing varieties of problems, all because of what? All because of the Srishti Prakriya. Why did he create?
ಜಗತ್ತಾಗ ಜೀವಿಗಳು ಎಷ್ಟೋ ಜನ ಕಷ್ಟದಾಗ ಒಗ್ಗಲಾಗತ್ತಾರಲ್ಲ, ಇಂಥ ಸೃಷ್ಟಿಯನ್ನು ಯಾಕೆ ಮಾಡಿದ ಭಗವಂತ, ಇಂಥ ಜಗತ್ತನ್ನು ಯಾಕೆ ಮಾಡಿದ? ಸೊ ವೆನೆವರ್ ಯು ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್, you ask a question. Why did the Lord create such a world? Could he not kept quiet saying Shiva Shiva? He could not have remained quiet. And he creates with a lot of problems, including mosquito, and he creates bodies for us, and then he seems to enjoy our suffering. The Lord seems to be sadistic Lord, and if the Lord is doing such an action, he will have to pay the price also. ಅಂತಾರಲ್ಲ ಪಾಪರು. ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ನಲ್ಲ, ಯಾಕಾರ ಮಾಡಿದಪ್ಪ ಈ ಸೃಷ್ಟಿನ? ಶಿವ ಶಿವ ಅನ್ಕೊಂತ ಯಾಕೆ ಕುಂಡಿರ್ಲಿಲ್ಲ ಅವ ಭಗವಂತ? ಅವ ಸುಮ್ಮ ಕುಂಡಿರ್ಬೋದಾಗಿತ್ತಲ್ಲ. ಅವ ಸೃಷ್ಟಿ ಮಾಡಿದ, ಒಂದು ಸೊಳ್ಳೆ ತಯಾರು ಮಾಡಿದ, ಮನುಷ್ಯರು ಶರೀರ ತಯಾರು ಮಾಡಿದ, ಆ ಸೊಳ್ಳೆ ಹೋಗಿ ಆ ಮನುಷ್ಯಗೆ ಕಡಿತದ, ಮತ್ತ ಆ ಜನ ಆ ಸೊಳ್ಳೆ ಕಾರಣದಿಂದ ದುಃಖವನ್ನ ಅನುಭವಿಸ್ತಾರ. ಇಂತ ಒಂದು ಇದನ್ನ ಆ ಕಡಿಯುವುದನ್ನ ನೋಡ್ಕೊಂತ ಕುಂತ ಭಗವಂತ. ಅವ ಎಂತ ಭಗವಂತ ಸ್ಯಾಡಿಸ್ಟಿಕ್ ಲಾರ್ಡ್ ಅಂತಾರ. ಮತ್ತೊಬ್ಬರದ್ದು ಕಷ್ಟವನ್ನು ಕೊಟ್ಟು ಅದರಲ್ಲಿ ಆನಂದವನ್ನ ಪಡೆಯುವಾಗ ಏನಂತಾರ? ಸ್ಯಾಡಿಸ್ಟ್ ಅಂತಾರ. ಹಿಂಗ ಸ್ಯಾಡಿಸ್ಟ್ ಆದ್ನಲ್ಲ ಭಗವಂತ. ಅಂಡ್ ಇಫ್ ಲಾರ್ಡ್ ಇಸ್ ಡೂಯಿಂಗ್ ಸಚ್ ಎನ್ ಆಕ್ಷನ್, ಇಂಥ ಒಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾನ ಅಂತಂದ್ರೆ ಮುಂದೆ ಒಂದಲ್ಲಿ ಒಂದು ದಿವಸ ಅವ ಭೋಗ್ತಾ ಆಗ್ಬೇಕಾಗ್ತದ, ಅದ್ರ ಪ್ರತಿಫಲ ಉಣ್ಬೇಕಾಗ್ತದ. ಇಷ್ಟೆಲ್ಲ ವಿಚಾರ ಮಾಡ್ತಾ ನೋಡ್ರಪ್ಪ. ಎಲ್ಲರೂ ಓದಿಲ್ಲ ಇಂತ ಕಮೆಂಟ್ರಿ? ನಾನಂತೂ ಓದಿಲ್ಲಪ್ಪ. ಇಷ್ಟೆಲ್ಲ ಕರ್ತ ಆದ್ರೆ ಭೋಗ್ತಾ ಆಗ್ಬೇಕಾಗ್ತದ, ಸ್ಯಾಡಿಸ್ಟ್ ಆಗ್ಬೇಕಾಗ್ತದ. ಭಗವಂತ ಮತ್ತೊಬ್ಬರಿಗೆ ಕಷ್ಟವನ್ನು ಕೊಟ್ಟು ಆ ಕಷ್ಟವನ್ನ ನೋಡ್ತಾ ತಾನು ಸುಖವನ್ನ ಭೋಗಿಸ್ತಾನ ಅಂತಂದ್ರೆ ನಿಮ್ಮ ಎಂತ ಭಗವಂತ. ಸೊ ದಿಸ್ ಡೌಟ್ ಮೇ ಕಮ್ ಫಾರ್ ವಿಚ್ ಕೃಷ್ಣ ಗಿವ್ಸ್ ದ ಆನ್ಸರ್. ಇಂಥ ಒಂದು ಕರ್ತ ಇರುತ್ತೆ, ಇಷ್ಟು ಸಂಶಯ ಬರ್ತದ ಸಾಧಕರಿಗೆ. ಅದನ್ನ ಸಾಧಕರಲ್ಲಿ ಬರುವಂತ ಸಂಶಯವನ್ನ ವಿಷಯದ ಭಾಗದಲ್ಲಿ ವ್ಯಕ್ತಪಡಿಸಿದರು. ಐ ಎಂ ಅಕರ್ತ ಅಭೋಕ್ತ. ಪರಮಾತ್ಮ ಅಂತಾನ, ನಾನು ಸೃಷ್ಟಿ ಮಾಡಿದ್ರು ಕೂಡ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ, ನಾನು ಅಕರ್ತ ಅಭೋಕ್ತ ಅದೀನಿ ಅಂತಾನೆ. I am neither a creator nor a destroyer, and therefore you cannot attribute any action or result to me. ಯಾವ ಕರ್ಮ ಫಲವನ್ನು ನನ್ನ ತಲೆಗೆ ನೀವು ಕಟ್ಟಕ್ ಬರ್ಬೇಡ್ರಿ. ನಾನು ಅಕರ್ತ ಅದೀನಿ, ನಾನು ಅಭೋಕ್ತ ಅದೀನಿ, ಆದ್ರೂ ಸೃಷ್ಟಿಕರ್ತ ಅದೀನಿ ಅಂತ ನಮ್ಮ ಭಗವಂತ. ಇದು ನೋಡ್ರಿ ಮಜಾ. And therefore he says, ಹೇ ಧನಂಜಯ, ಹೇ ಅರ್ಜುನ, ತಾನಿ ಕರ್ಮಾಣಿ ಮಾಂ ನಾನಿ ಬಂದಂತಿ. ಆ ಕರ್ಮಗಳು ನನ್ನನ್ನ ಬಂಧಿಸುವುದಿಲ್ಲ. All those actions, Srishti, Sthitilaya, Karanam, Karmani, which including people, death also, is job of the Lord, which gives pain to so many people. It is the job of the Lord alone. So therefore, Srishti Karta, Sthiti Karta, Laya Karta, even though actions are taking place, those karmas do not bind me at all. ನೋಡ್ರಿ, ಸೃಷ್ಟಿಕರ್ತ ಸೃಷ್ಟಿ ಕಾರ್ಯನು ನಡೆದದ, ಸೃಷ್ಟಿ ಸ್ಥಿತಿನೂ ನಡೆದದ, ಸೃಷ್ಟಿ ಲಯನೂ ನಡೆದದ. ಆದ್ರೆ ನಾನು ಕರ್ತ ಅಲ್ಲ, ಅಕರ್ತ ಅದೇನಿ ಭಗವಂತ ಹೇಳ್ತಾನ. ನೌ ದ ಕ್ವಶನ್ ಈಸ್, ವಾಟ್ ಈಸ್ ಸೀಕ್ರೆಟ್? ಏನಿದು ರಹಸ್ಯ? ದುರ್ಗಣ ಹೇಳ್ರಿ. ಏನಿಲ್ಲ? ಐತಿ ಹೇಳ್ತೇನೆ. ಏನಿದು ರಹಸ್ಯ ಅಂತ ಕೇಳ್ತಾರ. The Lord seems to do everything at the same time. Karmas do not accrue him. He doesn't manage. He manage. He does not give up the karma, but at the same time he continues to the karma, but he is not bound by the karma. ಕರ್ಮಗಳು ಆಗ್ತಾ ಇದಾವೆ, ಸೃಷ್ಟಿ ಸ್ಥಿತಿ ಲಯಗಳು ಆಗ್ತಾ ಇದಾವೆ, ಆದ್ರೆ ಅದರಲ್ಲಿ ಭಗವಂತ ಬಂಧನಾಗಿಲ್ಲ, ಬಂಧನಕ್ಕೆ ಒಳಪಟ್ಟಿಲ್ಲ. ಏನಿದು ರಹಸ್ಯ? ವಾಟ್ ಈಸ್ ದ ಸೀಕ್ರೆಟ್? ಏನಿದು ರಹಸ್ಯ? ಈ ಗಿವ್ಸ್ ದ ಸೀಕ್ರೆಟ್ ಹಿಯರ್. ಪರಮಾತ್ಮ ಇಲ್ಲೇ ತನ್ನ ರಹಸ್ಯವನ್ನು ಹೇಳ್ತಾನ, ಕೇಳ್ರಿ. ತೇಷು ಕರ್ಮಸು ಅಸಕ್ತಂ. ಐ ಆಮ್ ನಾಟ್ ಐಡೆಂಟಿಫೈಡ್ ವಿತ್, ಅಟ್ಯಾಚ್ಡ್ ಟು, ಇನ್ವಾಲ್ವ್ ಟು ದ ಆಕ್ಷನ್ಸ್.
ಆ ಕರ್ಮ ಮಾಡಿದ್ರೆ ಅಭಿಮಾನ ಇಲ್ಲ ನನಗಂತ. ಕರ್ಮ ಮಾಡಕತ್ತಲ್ಲ, ಅಭಿಮಾನ ಇಲ್ಲ. ಅಭಿಮಾನ ಇಲ್ಲ ಅಂದ್ರೆ ಬಂಧಿಸುವುದಿಲ್ಲ. ಕರ್ತೃತ್ವ ಅಭಾವ, ಕರ್ತೃತ್ವ ಅಭಿಮಾನ ಈಸ್ ನಾಟ್ ದೇರ್. ಕರ್ಮ ಮಾಡಕತ್ತೇನಿ ಆದ್ರೆ ಅಭಿಮಾನ ಇಲ್ಲದ ಮಾಡಕತ್ತೇನಿ ಅಂತ ನಾವು. ಅಂಡ್ ದೇರ್ ಫೋರ್ ಇಫ್ ಐ ಟು ಗೆಟ್ ಔಟ್ ಆಫ್ ದಿ ಶಾಕಲ್ಸ್ ಆಫ್ ದ ಕರ್ಮ, ಈ ಕರ್ಮಗಳ ಬಂಧನ ಹಿಡಿತದಿಂದ ನಾನು ಬಿಡಿಸ್ಕೋಬೇಕಂದ್ರೆ ಐ ನೀಡ್ ನಾಟ್ ಸ್ಟಾಪ್ ಆಕ್ಷನ್. ನಾ ಕರ್ಮಗಳನ್ನು ಬಿಡುವುದಿಲ್ಲ. ನಾನು ಏನ್ ಮಾಡ್ಬೇಕು? ಕರ್ತೃತ್ವ ಅಭಿಮಾನವನ್ನು ಬಿಡಬೇಕು ಅಂತಾರೆ. ಆಕ್ಷನ್ಸ್ ಕ್ಯಾನ್ ಕಂಟಿನ್ಯೂ, ಬಟ್ ವಾಟ್ ಈಸ್ ಟು ಬಿ ಹ್ಯಾಂಡಲ್ಡ್? ದ ಅಭಿಮಾನ ಶುಡ್ ಬಿ ಹ್ಯಾಂಡಲ್ಡ್. ಅಹಂಕಾರ ಮಮಕಾರ ಅಭಿಮಾನ ಅಲೋನ್ ಶುಡ್ ಬಿ ಹ್ಯಾಂಡಲ್ಡ್. ನಾನು ಅಭಿಮಾನ ಮಾಡದನ್ನ ಕರ್ಮ ಮಾಡಬೇಕು ಅಂತ ನಾವು ಭಗವಂತ. ಅಂಡ್ ದೇರ್ ಗೋ ತೇಸು ಕರ್ಮಸು ಅಸಕ್ತಂ. ಆ ಕರ್ಮಗಳಲ್ಲಿ ನನಗ ಮಾಡಿದೆ ಅಂತ ಅಭಿಮಾನ ಇಲ್ಲ. ಅಂಡ್ ದೆನ್ ಹೌ ಡು ಐ ರಿಮೇನ್ ಉದಾಸೀನವತ್ ಆಸೀನಂ. ನಾ ಹೆಂಗಿರ್ತೇನಿ? ಉದಾಸೀನವತ್ ಆಸೀನಂ. ಉದಾಸೀನಾಗಿ ಇರ್ತೇನಿ ಅಂತ ನಾವು. ಐ ಆಮ್ ಆಸ್ ದೋ ಆನ್ ಇಂಡಿಫರೆಂಟ್ ಪರ್ಸನ್, ಐ ಆಮ್ ಆನ್ ಅನ್ಇನ್ವಾಲ್ವ್ಡ್ ಪರ್ಸನ್. ಅದ ಕರ್ಮದಲ್ಲಿ ನಾನು ಭಾಗಿಯಾಗಿಲ್ಲ. ಐ ಆಮ್ ಡಿಟ್ಯಾಚ್ಡ್ ಫ್ರಾಮ್ ದಿಸ್. ಕೃಷ್ಣ ಇಸ್ ಗಿವಿಂಗ್ ಟು ಈಸ್ ಗೋಯಿಂಗ್ ಟು ಕ್ಲೂ ಅಸ್ ಆಲ್ಸೋ. ನಮಗೂ ಅವ ಕ್ಲೂ ಕೊಡಾಗತ್ತಾನ. We also can continue to be involved in action as said in the 5th chapter. ಕರ್ಮದಲ್ಲಿ ನಾವು ಕರ್ಮ ಮಾಡಬೇಕು, ಕರ್ಮದ ಅಂಟು ನಮಗಿರಬಾರದು. ಹಂಗ ನಾ ಅದೇನಿ ಅಂತ ತಿಳ್ಕೊಂಡು ಭಗವಂತ ಇಲ್ಲೇ ನಮಗೆ ತನ್ನ ರಹಸ್ಯವನ್ನೇ ಬಿಡಿಸಿಕೊಡಾಗತ್ತಾನೆ. 5ನೇ ಅಧ್ಯಾಯದಾಗ ಒಂದು ಶ್ಲೋಕ ಬಂದದ ನೋಡಿ. 5ನೇ ಅಧ್ಯಾಯದಾಗ ಒಂದು ಶ್ಲೋಕ ಬಂದದ, ಅದನ್ನ ಇಲ್ಲಿ ನೆನಪಿಸಿಕೊತ. ಏನದು 5ನೇ ಅಧ್ಯಾಯದ ಶ್ಲೋಕ? ನೋಡೋಣ, ಅದನ್ನು ನೋಡೋಣ. 5ನೇ ಅಧ್ಯಾಯ ಎಷ್ಟಂದ್ರೆ 8ನೇ ಶ್ಲೋಕ. ಏನಂತ? ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅನಶನ್ ಗಚ್ಚನ್ ಸ್ವಪನ್ ಸ್ವಶನ್ ಪ್ರಲಪನ್ ವಿಸೃಜನ್ ಗೃಣ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿದಾರಯನ್. ಈ ಮಂತ್ರದ ಅರ್ಥವನ್ನ ಅಭ್ಯಾಸ ಮಾಡಿ ನಾವು ಏನು ಸಂಕ್ಷಿಪ್ತ ಅಂತ ನೋಡ್ರಿ. ತತ್ವಜ್ಞಾನಿಯಾದ ಯೋಗಿಯು ತಾನು ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ತಿನ್ನುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರು ಬಿಡುವಾಗಲೂ, ಮಾತನಾಡುವಾಗಲೂ, ವಿಸರ್ಜಿಸುವಾಗ, ತೆಗೆದುಕೊಳ್ಳುವಾಗ, ಕಣ್ಣು ತೆರೆಯುವಾಗ ಮತ್ತು ಕಣ್ಣು ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪರಿವರ್ತಿಸುತ್ತವೆ ಎಂದು ನಿಶ್ಚಯಿಸಿ ತಾನು ಮಾತ್ರ ಏನನ್ನು ಮಾಡುವುದಿಲ್ಲ ಎಂದು ತಿಳಿಯಿರುತ್ತಾನೆ. ಇಂದ್ರಿಯಗಳು ಇಂದ್ರಿಯದಲ್ಲಿ ವಿಷಯಗಳಲ್ಲಿ ವರ್ತಿಸುತ್ತವೆ. ಆ ಇಂದ್ರಿಯಗಳು ಆ ವಿಷಯಗಳಲ್ಲಿ ವರ್ತಿಸ್ತಾ ಬರ್ತವೆ. ನಾನು ಸಾಕ್ಷಿ ಅದೇನಿ ಅಂತ ತಿಳ್ಕೊಳ್ಳವ. ಹಂಗಿದ್ರೆ ಅವ ಕರ್ಮ ಮಾಡಿದಂಗಲ್ಲ. ಅಭಿಮಾನ ಬಿಡುವುದಂದ್ರೆ ಏನು? ಹಿಂಗ ಬಿಡುದು. ಅಭಿಮಾನ ಬಿಡುವುದಂದ್ರೆ ಹಿಂಗ. ಈ ಮನಿ ಯಾರು ಕಟ್ಸಿದ್ರಿ? ನಾಮದಾರ್ ಅವ್ರ. ನಾ ಕಟ್ಸೇನ್ರಿ. ಯಾವಾಗ ಕಟ್ಸಿದ್ರಿ? 2000ನೇ ಇಸ್ವ ಕಟ್ಸೇನ್ರಿ. ಎಷ್ಟ್ ಬಂತ್ರಿ ಖರ್ಚು? ಬಾಳ ಬಂತ್ ಬಿಡ್ರಿ. ಅವಾಗ ಮನಿ ಓಪನಿಂಗ್ ಮಾಡ್ಬೇಕಾದ್ರೆ ಬಾಳ ತ್ರಾಸ ಆತ್ರಿ. ನೀ ಕಟ್ಟಿಯ ಮನಿ? ನೀ ಕಟ್ಟಿಯ? ಗೌಂಡಿ ಕಟ್ಟಲ್ಲ. ಯಾರೋ ಮಾಡಿದ ಕರ್ಮದಲ್ಲಿ ತಾನು ಅಭಿಮಾನ ಮಾಡುವುದು ಅಹಂಕಾರ. ಅಹಂಕಾರ ರಹಿತನಾಗಿ ಆ ಕರ್ಮಗಳು ಆ ಇಂದ್ರಿಯಗಳ ಮಾಡ್ತವೆ. ನಾನು ಮಾತ್ರ ಸಾಕ್ಷಿ ಸ್ವರೂಪದಿಂದ, ಆ ದೃಕ್ ಸ್ವರೂಪದಿಂದ ಅದೇನಿ. ಆ ಸಾಕ್ಷಿ ಸ್ವರೂಪ ಹೆಂಗ ತರುವುದನ್ನ ಹೇಳಕ್ ಭಗವಂತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ದೇರ್ಫೋರ್ ಅಭಿಮಾನ ತ್ಯಾಗ ಈಸ್ ದ ಸೀಕ್ರೆಟ್ ಆಫ್ ಅಕರ್ತೃತ್ವ ಅಭೋಕ್ತೃತ್ವ. ಕರ್ಮ ಮಾಡಿರ್ಬೇಕು, ಕರ್ತೃತ್ವ ಬಂದಿರಬಾರದು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರಲ್ಲ, ಹೆಂಗ್ರಿ ಅದು ಅಂದ್ರೆ ಹಿಂಗ ನೋಡ್ರಿ ಅಂತ. ಇಲ್ಲ ಇದ್ರ ರಹಸ್ಯ. ಉಂಡಿರ್ಬೇಕು, ಉಪವಾಸ ಅಂದಿರ್ಬೇಕು, ಬಳಸಿರ್ಬೇಕು, ಬ್ರಹ್ಮಚಾರಿ ಆಗಿರ್ಬೇಕು. ಅದ್ ಹೆಂಗ್ರಿ? ಹಿಂಗ ನೋಡ್ರಿ. ಅಭಿಮಾನ ಬಿಟ್ಬಿಡ್ರಿ. ನೀನು ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ, ಅಕರ್ತ ಅಭೋಕ್ತ. ನಾಟ್ ಕರ್ಮ ರಿನೌನ್ಸಿಯೇಷನ್. ಕರ್ಮ ಬಿಡಾಕ್ದಿರ ಪರವಾನಗಿ ಇಲ್ಲ. ನಮ್ಗ ಕರ್ಮ ಬಿಡಂದ್ರ ಬಾಳ ಖುಷಿ. ಊಟಕ್ ಕರೀರಿ, ಕರ್ಮ ಕರಿಬೇಡ್ರಿ. ನಡೆಯಂಗಿಲ್ರಿ. ಕರ್ಮ ಮಾಡಬೇಕಂತ ನಾವು. ಕರ್ಮ ಕ್ಯಾನಾಟ್ ಬಿ ರಿನೌನ್ಸ್ಡ್.
ಕರ್ಮವನ್ನ ಎಂದೂ ತ್ಯಾಗ ಮಾಡಕ್ ಬರಂಗಿಲ್ಲ. ಆತ್ಮಜ್ಞಾನದ ಬೆಳಕಿನೊಳಗ ಕರ್ಮಗಳು ಇಂದ್ರಿಯಗಳು ಮಾಡಕತ್ತಾವ. ನಾನು ಇಂದ್ರಿಯಕ್ಕ ಸಾಕ್ಷಿಯಾಗಿರುವಂತಹ ಚೇತನ ಅರಿವು ಅದೇನಿ, ಆತ್ಮ ಅದೇನಿ, ಕರ್ತ ಅದಿರು ಏನದೇನಿ, ದೃಕ್ ಅದೇನಿ ಅಂತ ತಿಳ್ಕೊಂಡು ಸಾಕ್ಷಿಯಾಗಿದ್ದೀನಿ ಅಂತ ತಿಳ್ಕೊಂಡು ನಾ ಯಾವ ಕರ್ಮ ಮಾಡವಲ್ಲ. ಇನ್ ತಿಳ್ಕೊಳಕ್ ಬರ್ತದ ಅಕರ್ತ, ಆದ್ರ ಕರ್ಮ ಬಿಡುವಂಗಿಲ್ಲ. ಕರ್ಮ ನೀಡ್ ನಾಟ್ ಬಿ ರಿನೌನ್ಸ್. ಕರ್ಮಾಣಿ ಅಭಿಮಾನ ಅಲೋನ್ ಹ್ಯಾಸ್ ಟು ಬಿ ರಿನೌನ್ಸ್. ಕರ್ಮದ ಅಭಿಮಾನವನ್ನ ಬಿಡಬೇಕು ಆತ್ಮೀಯರೇ, ಇದು ರಹಸ್ಯದ. ಅಂಡ್ ಹೂಎವರ್ ಹ್ಯಾಸ್ ಡನ್ ದ್ಯಾಟ್ ಈಸ್ ಫ್ರೀ ಫ್ರಮ್ ಕರ್ಮ ಫಲಂ ಆಲ್ಸೋ. ಯಾರು ಅವ್ರು ಮಾಡ್ಯಾರಲ್ಲ ಅಂತವ್ರು ಅವ್ರ ಕರ್ಮ ಫಲದಿಂದ ಮುಕ್ತರದಾರ, ಅಭೋಕ್ತಾ ಅದಾರ. ಅಂದ್ರ ಸಾಕ್ಷಿ ಸ್ವರೂಪವನ್ನ ಭಗವಂತ ಈ ಶ್ಲೋಕದಾಗ ಹೇಳಿದಂಗಾತು. 10ನೇ ಶ್ಲೋಕವನ್ನ ನೋಡೋಣ. ಭಗವದ್ಗೀತೆ 9ನೇ ಅಧ್ಯಾಯ 10ನೇ ಶ್ಲೋಕ. ಮಯ್ಯಾ ದಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಮಯ್ಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಏ ಅರ್ಜುನ, ಅಧ್ಯಕ್ಷನಾದ ನನ್ನಿಂದ ಈ ಪ್ರಕೃತಿಯು ಚರಾಚರಾತ್ಮಕವಾದ ಜಗತ್ತನ್ನು ಉತ್ಪತ್ತಿ ಮಾಡುತ್ತದೆ. ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಆ ಕಾರಣದಿಂದ ಈ ಜಗತ್ತು ಸುತ್ತುತ್ತಿರುತ್ತದೆ. ಯಾವ ಕಾರಣದಿಂದ? ಪರಮಾತ್ಮನ ಸಾನ್ನಿಧ್ಯ ಮಾತ್ರ ಕಾರಣದಿಂದ ಸುತ್ತುತ್ತಿರುತ್ತೆ. ಜಗತ್ತು ಸುತ್ತುತ್ತಿರುತ್ತದೆ ಅಂದ್ರೆ ತಮ್ಮ ತಮ್ಮ ಕೆಲಸ ಮಾಡುತ್ತಿರುತ್ತವೆ. ಇದರ ವಿಸ್ತಾರವನ್ನ ನೋಡೋಣ. 6ನೇ ಪೇಜ್ ರುಂಡಪೂರ್ಗೆ. Remaining at a detached, remaining without abhimana is a called ಸಾಕ್ಷಿ ಭಾವ. ಬರ್ಕೊಡ್, ಸಾಕ್ಷಿ ಅಂದ್ರೆ ಏನು ಅನ್ನುವಂಥದ್ದು ಅನುಭವ ಬರೋಂಗ್ ಹೇಳ್ತಾರೆ. ಅಸಂಗನಾಗಿದ್ದುಕೊಂಡು ಡಿಟ್ಯಾಚ್ಡ್, ರಿಮೈನಿಂಗ್ ವಿತೌಟ್ ಅಭಿಮಾನ, ಅಭಿಮಾನ ರಹಿತನಾಗಿರುವುದೇನೈತಿ ಅದಕ್ಕೆ ಏನಂತಾರ? ಸಾಕ್ಷಿ ಭಾವ ಅಂತ. ಅಂಡ್ ದಿಸ್ ಸಾಕ್ಷಿ ಭಾವ ಕೃಷ್ಣ ಎಕ್ಸ್ಪ್ಲೇನ್ಸ್ ಹಿಯರ್. ಇದು ಒಂದು ಶ್ಲೋಕ ಸಾಕ್ಷಿಯನ್ನು ಕುರಿತ ಹೇಳ್ತಾ ಇದ್ದಾನೆ ಭಗವಂತ. 6ನೇ ಲಕ್ಷಣವನ್ನು ಕುರಿತು 2 ಶ್ಲೋಕ ಹೇಳಾಗುತ್ತೆ. 2ನೇ ಶ್ಲೋಕ, ಐ ಡು ನಾಟ್ ವಿಲ್ಲಿಂಗ್ಫುಲಿ ಡೂ ಎನಿ ಆಕ್ಷನ್ ಅಂತಾನು ಭಗವಂತ. ನಾನು ಯಾವುದೂ ಮನಸ ಇಚ್ಚಿ ಕೆಲಸ ಮಾಡೋದಿಲ್ಲ. ಇನ್ ಮೈ ಪ್ರೆಸೆನ್ಸ್ ಆಫ್ ದಿ ಸಾಕ್ಷಿ ಮಾಯಾ ಅಂಡ್ ಬ್ಯಾಟರ್ ಡಸ್ ಇಟ್ಸ್ ಫಂಕ್ಷನ್. ನನ್ನ ನೇತೃತ್ವದಲ್ಲಿ, ನನ್ನ ಸೂಪರ್ವಿಷನ್ದಾಗ ಈ ಪ್ರಕೃತಿ ಐತಲ್ಲ ಮಾಯಾ, ಅದು ಕೆಲಸ ಮಾಡಾಕತ್ತದ. ನಾ ಏನು ಮಾಡಾಕತ್ತಿಲ್ಲ, ನಾನು ಸಾಕ್ಷಿ ಅದೇನಿ. ದೇರ್ಪೂರ ಮಯಾ ಅಧ್ಯಕ್ಷೇಣ, ನನ್ನ ಅಧ್ಯಕ್ಷತೆಯೊಳಗ, ನನ್ನ ಸಾಕ್ಷಿಯೊಳಗ, because of the presence of me as the presiding principle, exactly like the light that has pervaded the hall. ಈ ಹಾಲ್ ಆಗಿ ಬೆಳಕು ಹೆಂಗದ ಹಂಗ ನಾ ಅದೇನಿ. ಸಾನ್ನಿಧ್ಯ ಮಾತ್ರ ಏನ, ಅಧ್ಯಕ್ಷ ನಾನು, ಬರೇ ಸಾನ್ನಿಧ್ಯ ನಂದು. ಈ ಹಾಲ್ ನಾಗ ಏನೇನು ಕೆಲಸ ನಡೆದಾವ ಎಲ್ಲಕ್ಕೂ ನನ್ಗೆ ಆ ಬೆಳಕಿಗೆ ಏನ್ ಸಂಬಂಧ ಅದ? ಏನು ಸಂಬಂಧ ಇಲ್ಲ. ಮಾಡಾಕತ್ತಾರ, ನನಗೇನು ಸಂಬಂಧ ಇಲ್ಲ. ನಾ ಸಾಕ್ಷಿ. ಈ ಹಾಲ್ ನಾಗ ಬೆಳಕು ಹೆಂಗದ ಹಂಗ ಆತ್ಮನಾಗಿ ನಾ ಅದೇನಿ ಅಂತ ಭಗವಂತ. ದ ಲೈಟ್ ಇಲ್ಯುಮಿನೇಟ್ಸ್ ದ ಹಾಲ್ and the light helps in various actions that are taking place in the hall. ನನ್ನ ಬೆಳಕಿನಲ್ಲಿನ ಎಲ್ಲ ಕರ್ಮಗಳು ನಡೆದಾವ. ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತಿವೆ, ಆದ್ರೆ ನಾ ಮಾತ್ರ ಏನೂ ಮಾಡ್ತಾ ಇಲ್ಲ. But the light doesn't influence the type of action. In the presence of the light, actions take place. Actions can be good actions, action can be bad actions. Goodness and badness of the action will not taint the light. ಆ ನಡೆದಂತ ಕಾರ್ಯಗಳು ಒಳ್ಳೆವಿರ್ಬೋದು, ನಾನು ನಡೆದಂತ ಕಾರ್ಯಗಳು ಕೆಟ್ಟವಿರ್ಬಹುದು. ಆ ಕೆಟ್ಟತನ ಆ ಒಳ್ಳೆತನ ಅನ್ನುವಂಥದ್ದು ಆ ದೀಪಕ್ಕೆ ಬೆಳಕಿಗೆ ಹೆಂಗ್ ಸಂಬಂಧ ಇಲ್ಲವೋ, ಆ ಬೆಳಕಿನ ಸ್ವರೂಪನಾದ ನನಗೆ ಆತ್ಮನಿಗೆ ಸಂಬಂಧ ಇಲ್ಲ.
ಅದೇ ರೀತಿ ಭಗವಂತ ಹೆಂಗ ಹೇಳ್ತಾನ, ನಮಗೂ ಕೂಡ ನಮ್ದು ಹಂಗ ಅದ. ಈ ಶರೀರ, ಈ ಕೈ ಕಾಲುಗಳು ಕೆಲಸ ಮಾಡಕತ್ತಾವ, ನಾನು ದೃಕ್ ಸ್ವರೂಪದಿಂದ ಸಾಕ್ಷಿಯಾಗಿ ನನ್ನ ಅಧ್ಯಕ್ಷತೆ ಒಳಗೆ ಇವ್ ನಡೆದಾವ, ನನಗೇನು ಸಂಬಂಧ ಇಲ್ಲ. ಇವ ಭ್ರಮೆಯಿಂದ ನಾನ್ ಮಾಡ್ತೇನೆ, ನಾ ಮಾಡ್ತೇನೆ ಅನ್ನಾಗತ್ತಾನ. ನಾ ಕರ್ತ, ನಾ ಭೋಗ್ತ, ಭ್ರಮೆಯಿಂದ ಅನ್ನಾಗತ್ತಾನ. ಅವುಗಳಲ್ಲಿ ತಾದಾತ್ಮ್ಯ ಹೊಂದ್ಯಾನಿವ. ತಾನು ಅವುಗಳಿಗೆ ಸಾಕ್ಷಿ ಇದ್ದು ಇವ ಏನ್ ಮಾಡ್ಯಾನ, ಭ್ರಮೆಯಿಂದ ಅವುಗಳಲ್ಲಿ ತಾದಾತ್ಮ್ಯ ಹೊಂದಿ ಏನ್ ಮಾಡಾಕತ್ತಾನ, ನಾನ ಮಾಡಿದೆ ಅನ್ನಾಗತ್ತ. ನೀ ಮಾಡಿದೆ ಅಂದ್ರೆ ನೀವ್ ಆಗ್ತದ ನೋಡಪ್ಪ. ಭಗವಂತ ಹೆಂಗ ಅದಾನು ಇಡೀ ವಿಶ್ವದಾಗ, ಈ ಶರೀರದಾಗ ಜೀವಾತ್ಮನು ಹಂಗೆ ಅದಾನ, ತಿಳ್ಕೊಬೇಕಷ್ಟೇ. ಸೊ ಇಫ್ ಲೈಟ್ ಈಸ್ ನಾಟ್ ಇನ್ವಾಲ್ವ್ಡ್, ವೈ ಕಾಂಟ್ ವಿ ಸ್ವಿಚ್ ಆಫ್ ದ ಲೈಟ್? ಅಲ್ರಿ, ಮತ್ತೆ ನೀವು ಈ ಕರ್ಮದಾಗ, ಈ ಚಲೋ ಕರ್ಮರ ಆಗಲಿ ಕೆಟ್ಟ ಕರ್ಮರ ಆಗಲಿ, ಈ ಹಾಲ್ ನಡೆದೈತಿ, ಅದಕ್ಕ ಬೆಳಕು ಬರೇ ಸಾಕ್ಷಿ ಅದ ಅಂತ ಹೇಳಿದ್ರಿ, ಹಂಗಾರೆ ದೀಪ ಹರಿಸ್ಬಿಡ್ರಲ್ಲ ಅಂತಾರ ಒಬ್ರು. ದೀಪ ಹರಿಸ್ಬಿಡ್ರಿ, ಅವಾಗ ಯಾವ ಕಾರ್ಯಗಳು ಆಗುದಿಲ್ಲಲ್ಲ. ದೀಪ ಹರಿಸ್ಬಿಡ್ರಲ್ಲ. ಮತ್ ದೀಪಕ್ಕೇನೋ ಸಂಬಂಧ ಇಲ್ಲ ಅಂತೀರಿ, ದೀಪದ ಬೆಳಕಿದ್ರಲ್ಲ ಅವು ನಡೀತಾವಿಲ್ಲ. ಅದಕ್ಕೆ ದೀಪ ಹರಿಸ್ಬಿಡ್ರಿ, ಸ್ವಿಚ್ ಆಫ್ ದಿ ಲೈಟ್. That is not possible. Light is required, but light will not be affected by karma, phalam of the action taking place. This is called sakshi bhava. ಅದು ಸಾಧ್ಯ ಇಲ್ಲ. ಲೈಟ್ ಇರಬೇಕ, ಅದು ನಿತ್ಯ ಯಾವಾಗ್ಲೂ ಇರುವುದದ. ಅದನ್ನ ತೆಗಿಯಾಕ ಹೆಂಗ್ ಬರ್ತದ, ಯಾವಾಗ್ಲೂ ಇರುವುದನ್ನ ಹೆಂಗ್ ತೆಗಿಯಾಕ ಬರ್ತದ್ರಿ? ಅದು ಸಾಧ್ಯ ಇಲ್ಲ ತಮ್ಮ. ಆದ್ರೆ ಅದು ರೂಮ್ನಾಗ ಇರುದ, ಆ ರೂಮ್ನಾಗ ಏನ್ ನಡೀತಾವ ಕಾರ್ಯಗಳಿಗೆ ಅದು ಸಾಕ್ಷಿ ಅದ, ಇಲ್ಲ ಅಂತಲ್ಲ, ಆದ್ರೆ ಅದು ಏನು ಮಾಡುದಿಲ್ಲ. ಇದಕ್ಕಂತಾರ ಸಾಕ್ಷಿ ಭಾವ. Therefore he says, in my presence, ನನ್ನ ಅಧ್ಯಕ್ಷತೆಯೊಳಗ, when Krishna says my presence, what is the meaning of mine? Very careful. It doesn't refer to Krishna ಶರೀರ. ಕೃಷ್ಣನ ಶರೀರ ತಗೋಬೇಡ್ರಿ, ಕೃಷ್ಣನ ಸ್ವರೂಪ ತಗೊಳ್ರಿ. ನನ್ನ ಅಧ್ಯಕ್ಷತೆಯೊಳಗ ಇವೆಲ್ಲ ನಡೆದಾವು ಕಾರ್ಯಗಳು ಅಂದ್ರ ಕೃಷ್ಣನ ಶರೀರ ತಗೋಬೇಡ್ರಿ. ಆ ಕುಳ್ಳನ ಶರೀರ, ಆ ಕಪ್ಪನ ಶರೀರ, ಆ ಕಳ್ಳ ಕೃಷ್ಣನ ತಗೋಬೇಡ್ರಿ. ಆ ನಿರಾಕಾರವಾದಂತ ಆತ್ಮತತ್ವವನ್ನ ತೆಗೆದುಕೋಬೇಕಾಗ್ತದ ಆತ್ಮೀಯರೇ. ಕೃಷ್ಣ ಶರೀರಂ ಈಸ್ ವಾಟ್? ಲೋವರ್ ನೇಚರ್. ಕೃಷ್ಣನ ಶರೀರ ಹೆಂಗದ? ಅಪರಾ ಪ್ರಕೃತಿ ಐತ್ಯೋ ಪರಾ ಪ್ರಕೃತಿ ಐತ್ಯೋ? ಅಪರಾ ಪ್ರಕೃತಿ ಅದ. ಇಟ್ ಈಸ್ ವಿಸಿಬಲ್. ಅದು ಕಣ್ಣಿಗೆ ಕಾಣ್ತತೆ ಇಲ್ಲೋ? ಅದು ಕಣ್ಣಿಗೆ ಕಾಣ್ತದ. So when Krishna says in my presence, he refers to what? That is all pervading consciousness, which is formless, which is untainted. That consciousness is here as me. ಯಾವಾಗ ಪರಮಾತ್ಮ ನನ್ನ ಅಧ್ಯಕ್ಷತೆ ಅಂತಾನ, ಆ ನಾನು ಅನ್ನುವಂತ ಅರ್ಥ ನಿರಾಕಾರ ನಿರ್ಗುಣ ಪರಾ ಪ್ರಕೃತಿಯ ಸ್ವರೂಪ ಅಂತ ತಿಳ್ಕೋಬೇಕು. ಆ ಪರಾ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಪ್ರಕೃತಿ ಏನ್ ಮಾಡ್ತದ? ಈ ಬೇಸಿಕ್ ಮ್ಯಾಟರ್ ಪ್ರಿನ್ಸಿಪಲ್ ಏನದ ಅದಕ್ಕೆ ಮಾಯೆ ಅಂತಾರ. ಆ ಮಾಯೆ ಏನ್ ಮಾಡ್ತದ? ಅಪರಾ ವಿಚ್ ವಾಸ್ ಕಾಲ್ಡ್ ಅಪರಾ ಪ್ರಕೃತಿ. ಒಳ್ಳೆ ಅಧ್ಯಾಯದಾಗ ಅಪರಾ ಪ್ರಕೃತಿ ಮಾಯೆ ಅಂತಾರಲ್ಲ, ಆ ಮಾಯೆ ಏನ್ ಮಾಡ್ತದ? ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತದ. ಸೃಷ್ಟಿ ಸ್ಥಿತಿ ಲಯ ಮಾಡಿಸೋದು ಆ ಮಾಯೆ. ಸೃಷ್ಟಿ ಸ್ಥಿತಿ ಲಯ ಮಾಡಿಸೋದು ಭ್ರಮೆ. ಖರೆ ಖರೆ ಆಗೈತೇನ್ರಿ ಸೃಷ್ಟಿ? ಕುಂಬಾರ ಗಳಿಗೆ ಮಾಡ್ತಾವ ಹಂಗ ಮಾಡ್ಯಾನ ಸೃಷ್ಟಿ ಭಗವಂತ? ಇಲ್ಲ, ಭ್ರಮೆಯಿಂದ ಆಗ್ಯದ. ಒಂದ್ ಮಾತು ಹೇಳ್ತೀನಿ, ಇವತ್ತು ನಿಷಿದ್ಧಾಸನದಾಗ ವಿಚಾರ ಮಾಡ್ರಿ ಆತ್ಮೀಯರೇ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇವತ್ ನಿಮ್ಗೆ ಹೋಮ್ವರ್ಕ್ ಕೊಡಾಕತ್ತೀನಿ ಒಂದು. ನಾನ್ ನಿಮ್ಗೇನ್ ನಾಳೆ ಮಾಡಿದ್ರೆ ಬಿಟ್ರೆ ಕೇಳಂಗಿಲ್ಲ, ಮಾಡಿದವ್ರಿಗೆ ಗೊತ್ತಾಗ್ತೈತಿ ಏನೈತಿ, ಒಂದು ಅನುಭವ ಬರ್ತದ. ಮಾಡದೇ ಇದ್ದವ್ರು ಶಿವ ಅನ್ನ ಮಾಡಾಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಏನು ಜಗತ್ತು ಹೊರಗಾದ ಅಂತ ತಿಳ್ಕೊಂಡು ನಾವು ನೋಡಾಕತ್ತೇವೋ, ಏನೋ ನಾವು ನೋಡ್ತೇವಂತ ಜಗತ್ತು ಅದನ್ನ ಹೊರಗ ವಿಚಾರ ಮಾಡ್ರಿ. 8 ದಿವಸ ಇದನ್ನ ವಿಚಾರ ಮಾಡ್ರಿ, ಧ್ಯಾನದಾಗ ಕುತ್ಕೊಂಡು ವಿಚಾರ ಮಾಡ್ರಿ. ತಿಕ್ಕ್ರಿ ಅದನ್ನ. ಆ ಬುದ್ಧಿನ ತಿಕ್ಕದಾಗ ಅಲ್ಲ ಚೂಪಾಗೋದು, ತಿಕ್ಕ್ರಿ. ಏನ್ ಜಗತ್ತು ಹೊರಗ ಅದ ಅಂತ ನಾವು ನೋಡಾಕತ್ತೇವೋ, ಏನ್ ನಾವು ನೋಡ್ತೇವಂತ ಜಗತ್ತು ಅದನೋ? ಅನೇಕ ಗ್ರಂಥಗಳನ್ನ ಅಭ್ಯಾಸ ಮಾಡಿರಿ, ಏನಂತ ಏನೋ ವಿಚಾರ ಮಾಡ್ರಿ. ಸರ್ ನಾವ್ ನೋಡ್ತೇವತ್ತ ಜಗತ್ತತ್ರಿ, ಹೊರ ಜಗತ್ತಿಲ್ರಿ. ಮತ್ತೆ ಹೊರಗ್ ಜಗತ್ತಿಲ್ಲಂದ್ರ ನಿನ್ನೆ ನಿಮ್ಗ ಕೇಳಿದ್ನಲ್ಲ ಪ್ರಶ್ನೆ, ನೀವ ಉತ್ತರ ಹೇಳ್ಬಿಟ್ರಲ್ರಿ ಪುತ್ರ. ಆ ವೃತ್ತಿ ಅಂದಾಗ ಹೊರಗ ಆನೆ ಐತಿ ಅಂತಾರಲ್ಲ, ಹೊರಗ ಆನೆ ಎಲ್ಲೈತಿ?
ಮಾಡ್ರಿ, ಇನ್ನಷ್ಟು ವಿಚಾರ ಮಾಡ್ರಿ. ಇಲ್ಲೈತ್ ರಹಸ್ಯ, ತಿಳ್ಕೊಡ್ರಿ. ನಮ್ಮ ಬುದ್ಧಿ ಹಂಗ ಓಡ್ತದ, ಇಲ್ಲ ಅನ್ನಂಗಿಲ್ಲ, ಹೊರಗೆ ಐತೆ ಅಂತ ತಿಳ್ಕೊಂಡಿರ್ತೇವಿ. ಹೌದ್ರಿ? ಅದು ಅಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಇದು ಕ್ವಶನ್ ಇದೆ. ನಿನ್ನೆ ಪ್ರಶ್ನೆಗೆ ಇವತ್ತಿನ ಪ್ರಶ್ನೆ. ನಿನ್ನೆ ನೀವು ಮಾಡಿದ ಪ್ರಶ್ನೆ, ನಾವು ಮಾಡಿದ ಪ್ರಶ್ನೆ. ಸರಿ ಸರ್, ಸರಿ ಸರ್. ಇರ್ಲಿ, ಪರವಾಗಿಲ್ಲ, ಸಂತೋಷ. So just as the presence of the electricity, every gadget will do its function ಅಂತಾರ. ಇವು ಎಲೆಕ್ಟ್ರಿಕ್ ವಸ್ತುಗಳಿಗೆ ಗ್ಯಾಜೆಟ್ಸ್ ಅಂತೀವಿ. ಏನು ಇಸ್ತ್ರಿ, ಫ್ಯಾನು, ಟಿವಿ, ಟೇಪ್ ರಿಕಾರ್ಡರ್, ಇವೇನದವಲ್ಲ ಇವೆಲ್ಲ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್. ಇವು ಏನ್ ಮಾಡ್ತಾವ? ಕೆಲಸ ಯಾವ ಮಾಡ್ತಾವ? ಹಿಂದ್ ಕರೆಂಟ್ ಇದ್ದಾಗ ಕೆಲಸ ಮಾಡ್ತಾವ, ಹೌದಲ್ರಿ? ಎಲೆಕ್ಟ್ರಿಸಿಟಿ ಡಸಂಟ್ ರಿಕ್ವೆಸ್ಟ್ ದಿ ಗ್ಯಾಜೆಟ್ಸ್ ಟು ಡೂ ಪರ್ಟಿಕ್ಯುಲರ್ ಫಂಕ್ಷನ್. ಆ ಕರೆಂಟ್ ಇಂತ ಕೆಲಸ ಮಾಡು, ಫ್ಯಾನ್ ತಿರುಗು, ಇಸ್ತ್ರಿ ನೀ ಬಿಸಿ ಆಗು ಅಂತ ಹೇಳ್ತೇನೆ. ಕರೆಂಟ್ ಹೇಳೋದಿಲ್ಲ. ಎಲೆಕ್ಟ್ರಿಸಿಟಿ ಬ್ಲೆಸಸ್ ದಿ ಗ್ಯಾಜೆಟ್. ಅದೇನ್ ಮಾಡ್ತದ? ತನ್ನ ಸಾಕ್ಷಿಯಾಗಿ ಅದು ಇದ್ಕೊಂಡು, ಎಲೆಕ್ಟ್ರಿಸಿಟಿ ಹೆಂಗ ಐತದ ಪರಮಾತ್ಮ ಇದ್ದಂಗ ಐತಂತ ಹೇಳ್ತಾರ ಅಪ್ಪು. ಅದೇನ್ ಮಾಡ್ತದ? ತನ್ನ ಸಾನ್ನಿಧ್ಯದೊಳಗ ಅವುಗಳಿಗೆ ಏನ್ ಮಾಡ್ಬೇಕಾದ ಮಾಡ್ತದ. ಅವು ಏನ್ ಮಾಡ್ತಾವ? ಕೆಲಸ ಮಾಡ್ತಾವ. ಕರೆಂಟ್ ಕೆಲಸ ಮಾಡೋದಿಲ್ಲ. ದ ಗ್ಯಾಜೆಟ್ಸ್ ವಿಲ್ ಡೂ ಫಂಕ್ಷನ್. ಆ ಫ್ಯಾನ್ ತಿರುಗ್ತದ, ಇಸ್ತ್ರಿ ಬಿಸಿ ಆಗ್ತದ, ಲೈಟ್ ಬೆಳಗ್ತದ, ಟೇಪ್ ರೆಕಾರ್ಡರ್ ಆನ್ ಆಗ್ತದ. ಇವೆಲ್ಲ ಕೆಲಸ ಮಾಡುವ ಯಾವು? ಅವು ಗ್ಯಾಜೆಟ್ಸ್, ಉಪಕರಣ ಕೆಲಸ ಮಾಡ್ತಾವ. ಇಟ್ ಈಸ್ ನಾಟ್ ದ ಫಂಕ್ಷನ್ ಆಸ್ ಡಿಟರ್ಮಿನ್ಡ್ ಬೈ ದ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿ ಏನು ಕೆಲಸ ಮಾಡೋದಿಲ್ಲ. ಆ ಎಲೆಕ್ಟ್ರಿಸಿಟಿ ಇದ್ದಂಗ ಭಗವಂತ ಅದಾನ. ಇವು ಗ್ಯಾಜೆಟ್ಸ್ ಇದ್ದಂಗ ಮಾಯಾ ಪ್ರಕೃತಿ ಅದ. ಬಟ್ ದ ಗ್ಯಾಜೆಟ್ ಡಸ್ ದ ಫಂಕ್ಷನ್ ಅಕಾರ್ಡಿಂಗ್ ಟು ಇಟ್ಸ್ ನೇಚರ್. ಆ ಸ್ವಭಾವಕ್ಕೆ ಅನುಗುಣವಾಗಿ ಆ ಉಪಕರಣಗಳು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾವ. ಇಫ್ ಇಟ್ ಈಸ್ ದಿ ಬಲ್ಬ್, ದ ಫಂಕ್ಷನ್ ಈಸ್ ವಾಟ್? ಆ ಬಲ್ಬ್ ಇತ್ತಂದ್ರ ಅದ್ರ ಕಾರ್ಯ ಏನು? ಅದು ಕರೆಂಟ್ ಹೋಗ್ತದ. ಇನ್ ಕರೆಂಟ್ ಕೊಡೋದ್ಮೇಲೆ ಏನಾಗ್ತದ? ಆ ಫಿಲಾಮೆಂಟ್ ಒಳಗಿಂದ ಬೆಳಗ್ತದ. ಅದೇನಾಗ್ತದ? ಬೆಳಕು ಹರಿತದ. ಇಫ್ ಇಟ್ ಇಸ್ ಎ ಮೈಕ್, ಅಲ್ಲಿ ಮೈಕ್ ಇರ್ತದ, ಏನಾಗ್ತದ? ಅಲ್ಲಿ ಏನ್ ಮೈಕ್ ಇರ್ತದ? ದ ಫಂಕ್ಷನ್ ಬಿಕಮ್ಸ್ ಆಂಪ್ಲಿಫಿಕೇಶನ್. ಇಲ್ಲಿ ಏನದ? ಒಂದು ಕಡಿಮೆ ಇದ್ದಂತ ಸೌಂಡ್ ಅನ್ನ ಅದು ಆಂಪ್ಲಿಫೈ ಅಂದ್ರೆ ದೊಡ್ಡದನ್ನ ಮಾಡಿ ಬಿಡ್ತದ. ಆ ಶಬ್ದವನ್ನ ದೊಡ್ಡದು ಮಾಡಿ ಬಿಡ್ತದ. ಯಾವುದು? ಆ ಒಂದು ಮೈಕ್. ಇಫ್ ಇಟ್ ಇಸ್ ಎ ಫ್ಯಾನ್, ಅಲ್ಲಿ ಫ್ಯಾನ್ ಇರ್ತದ, ಏನ್ ಮಾಡ್ತದ? ದ ಫಂಕ್ಷನಿಂಗ್ ಬಿಕಮ್ಸ್ ರೊಟೇಷನ್. ಆ ಫ್ಯಾನ್ ತಿರುಗ್ಲಿಕ್ಕೆ ಚಾಲು ಆಗ್ತದ. ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಗ್ಯಾಜೆಟ್, ದ ಫಂಕ್ಷನ್ ವಿಲ್ ಗೋ ಆನ್. ಎಲೆಕ್ಟ್ರಿಸಿಟಿ ಈಸ್ ಓನ್ಲಿ ಸಾಮಾನ್ಯ ಕಾರಣಂ. ಎಲೆಕ್ಟ್ರಿಸಿಟಿ ಡಸಂಟ್ ವಿಲ್ ಆರ್ ವಿಶ್ ಎನಿ ಪರ್ಟಿಕ್ಯುಲರ್ ಆಕ್ಷನ್. ಅದು ನಾ ತಿರುಗಿಸ್ಬೇಕು ಅನ್ನಂಗಿಲ್ಲ, ನಾನು ಬಿಸಿ ಮಾಡ್ಬೇಕು ಅನ್ನೋದಿಲ್ಲ, ಏನು ಅನ್ನೋದಿಲ್ಲ. ಕರೆಂಟ್ ಹೆಂಗ ಕರೆಂಟ್ ಅದ ಹಂಗ ಭಗವಂತ ಅದಾನ. ಹೆಂಗ ಗ್ಯಾಜೆಟ್ಸ್ ಅದಾವ ಹಂಗ ಈ ಮಾಯಾ ಪ್ರಕೃತಿ ಅದ. ಈ ರೀತಿ ನನ್ನ ಕೆಲಸ ಕಾರ್ಯಗಳು ನಡೆದಾವಪ್ಪ. ಅರ್ಜುನ, ನಾನು ಇಷ್ಟೆಲ್ಲ ನಡೆಸಿದ್ರು ಕೂಡ ನಾ ಮಾತ್ರ ಅಕರ್ತ ಅಭೋಗ್ತಾ ಅದೇನಿ ಅಂತಾನ. ಮತ್ ನಾವ್ ಹೆಂಗ ಅದೇವ್ರಿ ಶಿವಪುತ್ರಪ್ಪನವ್ರ? ನಾವು ಹಂಗ ಅದೇವಿ, ಅಕರ್ತ ಅಭೋಗ್ತಾ ಅದೇವಿ. ಆ ದಾರಿಯಾಗ ಹೋಗುವಂತ ಅವನ್ನ ಮೈ ಮೇಲೆ ಹಾಕೊಂಡು ನಾನು ಕರ್ತ ನಾನು ಭೋಗ್ತಾ ಅನ್ನಾಗತ್ತೀವಿ ಭ್ರಮೆಯಿಂದ. ಭ್ರಮ ಸತ್ವೇ ಜಗತ್ ಸತ್ವಂ, ಭ್ರಮ ಅಭಾವೇ ಜಗತ್ ಅಭಾವ. ಭ್ರಮ ಇದ್ದಾಗ ಜಗತ್ ಸತ್ಯ ಅನಿಸ್ತದ. ಎಚ್ಚರಾಗಿ ನೋಡಿದಾಗ ಜಗತ್ತು ಇಲ್ಲ, ಈ ಶರೀರ ಕೂಡ ಇಲ್ಲ. ನಿಮ್ಮ ಶರೀರ ನಮ್ಮ ಶರೀರನೇ ಇಲ್ಲ. ಯಾವಾಗ ನಾವು ಪರಮಾತ್ಮ ಆಗಿ ನೋಡಿದಾಗ, ನಾವು ಜೀವ ಆಗಿ ನೋಡಿದಾಗ ಐತಿ ಶರೀರದ. ಪರಮಾತ್ಮ ಆಗಿ ನೋಡುವಂತ ಕಲೆ ಅದನ್ನ ಭಗವಂತ ಹೇಳಿಕೊಡಕತ್ತಾನ. 18 ಅಧ್ಯಾಯ ಮುಗಿದ್ರಾಗ ನಾವ್ ಇದ್ರಾಗೆಲ್ಲ ಪ್ರವೀಣರಾಗ್ಬೇಕು. 18 ಅಧ್ಯಾಯ ಮುಗಿದ ಮ್ಯಾಗನು ನಮಗ್ ಆಗ್ಲಿಲ್ಲ ಅಂದ್ರೆ ಮತ್ತೇನು? ಅರ್ಜುನ ವಿಷಾದ ಯೋಗ ಮತ್ ಚಾಲು. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಚಾಲು ಮಾಡೋದು. ಮತ್ ಬೇರೆ ದಾರಿನೇ ಇಲ್ಲ. ಇದನ್ನ ತಿಳ್ಕೊಳ್ಳೋದ ಯಥಾರ್ಥವಾಗಿ ತಿಳ್ಕೊಂಡ್ರೆ ಮುಕ್ತರಾಗ್ತೀವಿ. ಆ ಭ್ರಮೆಯನ್ನ ಪೂರ್ಣ ಕಳ್ಕೊಳ್ಳೋದ ಈ ಒಂದು ಶ್ರವಣದ ತಾತ್ಪರ್ಯ ಅದ. ಭ್ರಮೆಯನ್ನ ಪೂರ್ಣ ಕಳ್ಕೋಬೇಕು. ಭ್ರಮದಾಗ ಅದೀವಿ ನಾವ್ ಈಗ ಸದ್ಯ ಏನ್ ಅದೇವಲ್ಲ, ಭ್ರಮದಾಗ ಅದೇವಿ. ನಾ ಗಂಡ ಮಗ, ನಾ ಹೆಣ್ಮಗಳು, ನನಗೆ ಇಷ್ಟು ವಯಸ್ಸಾದ್ವು, ನಾ ಇಂಥ ನೌಕರಿ ಮಾಡಿದೆ, ನಾ ಇಷ್ಟ ಇಂತಾವ, ನಾ ಇಂಥ ಜಾತಿ ಅವ, ಇಷ್ಟ ಕಂಪ್ ಇದ್ದಾವ, ಎತ್ತರ ಇದ್ದಾವ, ಗಿಡ್ ಇದ್ದಾವ, ಎಲ್ಲ ಏನ್ ತಿಳ್ಕೊಂಡು ನಾ ಈ ಜಾತಿ ಅವ, ಈ ಆಶ್ರಮದವ, ನಾ ಈ ಊರಾವ, ನಾ ಇಷ್ಟ ಆಸ್ತಿವಂತ, ಇಷ್ಟ ಬಡವ, ಇಷ್ಟು ಏನ್ ತಿಳ್ಕೊಂಡಿವಲ್ಲ ಇದೆಲ್ಲ ಪ್ರಮಾದ ಆತ್ಮೀಯರೇ. ಇದು ಎಲ್ಲ ಸತ್ಯ ಇಲ್ಲ.
ನಾ ಹೆಣ್ಣದೀನಿ, ನಾ ಗಂಡದೀನಿ, ಎಲ್ಲ ಭ್ರಮ ಅದ. ನಾ ದೃಕ್ ಸ್ವರೂಪ ಸಾಕ್ಷಿ ಅದೇನಿ, ಕೇವಲ ನಿರಾಕಾರ ನಿರ್ಗುಣ ಪರಮಾತ್ಮ ಸ್ವರೂಪನೇ ಇದ್ದೇನೆ ಅನ್ನೋದು ಯಥಾರ್ಥ ಜ್ಞಾನ. ಉಳಿದೆಲ್ಲ ಭ್ರಮ ಇದೆ, ಆತ್ಮೀಯ ಇದೆ. ಇದು ನಮಗೆ ಮನದಟ್ಟಾಗಬೇಕು, ನಿಚ್ಚಳ ಆಗ್ಬೇಕು. ನಿಚ್ಚಳ ಆಗ್ಬೇಕು ಅಂದ್ರೆ ಎಚ್ಚರ ಆಗ್ಬೇಕು, ಎಚ್ಚರ ಆಗ್ಬೇಕು ಅಂದ್ರೆ ಕನಸು ಬಿಡ್ಬೇಕು, ಕನಸು ಬಿಡ್ಬೇಕಂದ್ರೆ ಈ ಭ್ರಮ ಬಿಡ್ಬೇಕು, ಭ್ರಮ ಬಿಡ್ಬೇಕು ಅಂದ್ರೆ ಜ್ಞಾನ ಆಗ್ಬೇಕು. Similarly, when there is a satvika brain or satvika mind, it will do the function blessed by the consciousness. ಸಾತ್ವಿಕ ಮನಸ್ಸು ಇತ್ತಂದ್ರೆ ಅದು ಸಾತ್ವಿಕ ಕಾರ್ಯಗಳು ಹೊರಹೊಮ್ಮತಾವ. A rajasic mind will do rajasic function. ಚಟುವಟಿಕೆಮಯ ಜೀವನ ರಾಜಸಿಕ ಮನಸ್ಸು ರಾಜೋಗುಣ ಇತ್ತಂದ್ರೆ ಏನ್ ಬಾಡ್ಲಿ ಏನ್ ಬಿಡ್ಲಿ ಸಮಾಧಾನ ಇಲ್ಲ. ಮನಸ್ಸು ಸಾತ್ವಿಕ ಇತ್ತು, ತಿಳ್ಕೊಳಕ್ ಪ್ರಯತ್ನ ಮಾಡ್ತದ. ಏನದ ಇದ್ರ ರಹಸ್ಯ, ಹೆಂಗ ಭಗವಂತ ಅಕರ್ತ ಹೋಗ್ತಾ ಅದಾನ, ಸೃಷ್ಟಿ ಮಾಡಿ ಅವ ಕರ್ತ ಹೋಗ್ತಾ ಅಲ್ಲಾಗತ್ತಾನ. ಅವನ ಸೃಷ್ಟಿ ಒಳಗಿಂದ ಒಂದು ಮಣ್ಣು ತಗೊಂಬಂದ್ ಒಂದು ಕಲ್ಲು ತಗೊಂಬಂದ್ ಜೋಡಿಸಿ ಯಾರ್ದೋ ಕಡೆಯಿಂದ ಗೌಂಡ್ರ ಕಡೆಯಿಂದ ಜೋಡಿಸಿ ನಾ ಮನೆ ಕಟ್ಟೇನಿ ಅಂತ ಅಲ್ಲಾಗತ್ತೀನಿ. ಏನ್ ಮೂರ್ತನ ಅಲ್ಲ ಇದು. ಅವ ಭಗವಂತ ಇಡೀ ಪೃಥ್ವಿ ಜಲ ವಾಯು ಎಲ್ಲ ಸೃಷ್ಟಿ ಮಾಡಿದವನ ನಾ ಅಕರ್ತ ಇದೀನಿ ಅಂತ ಹೇಳಾಗತ್ತಾನ. ನಾವು ಅವನ್ರಾಗಿಂದ ತಗೊಂಬಂದ ನಾವು ಮನೆ ಕಟ್ಕೊಂಡು ನಾ ಮನೆ ಕಟ್ಟೇನಿ, ನಾ ಇಲ್ಲಿಕಂದ್ರೆ ಗೊತ್ತಾಕೈತಿ ನಿಮ್ಗ ಅಂತಾನೆ ಮತ್ ಮಕ್ಕಳಿಗೆ. ಭ್ರಮ ಅಲ್ದ ಮತ್ತೇನು. ಸತ್ವಗುಣ ಇತ್ತು ಅಂತಂದ್ರ ವಿಚಾರ ಮಾಡ್ತದ, ರಜೋಗುಣ ಇತ್ತಂದ್ರ ಕೆಲಸ ಮಾಡಕ್ ಓಡಾಡ್ತದ, ತಮೋ ಗುಣ ಇತ್ತಂದ್ರ ಹಾಸಿಗೆಲ್ಲ ಹುಡುಕಾಡ್ತದ. ನೋಡ್ರಿ ಮನಸ್ಸಿನ ಮ್ಯಾಗ ಎಲ್ಲಾ ಕಾರಣದ. ಬ್ಲೆಸ್ಡ್ ಬೈ ದ ಕಾನ್ಸಿಯಸ್ನೆಸ್ ಎ ತಾಮಸಿಕ a criminal mind will do criminal action. ತಮೋ ಗುಣದಿಂದ ಇದ್ದು ಆ ಕ್ರಿಮಿನಲ್ ಮನಸ್ಸು ಇತ್ತಂದ್ರ, ಕ್ರೂರ ಇತ್ತಪ್ಪ ಮನಸ್ಸು ಅಂದ್ರ ಕ್ರೂರ ಚಟುವಟಿಕೆಗಳನ್ನ ಮಾಡ್ತದ. ಬಡಿ ಬಡಿ ಕಳುವು ಮಾಡು, ಮತ್ತವ್ರ ಮ್ಯಾಗ ಆರೋಪ ಮಾಡು, ತಾ ಪಾರಾಗು. ದ ಕ್ರಿಮಿನಾಲಿಟಿ ಇಸ್ ಡಿಟರ್ಮಿನ್ಡ್ ಬೈ ದಿ ನೇಚರ್ ಆಫ್ ದ ಮೈಂಡ್. ಆ ಮನಸ್ಸಿನಾಗಿ ಮ್ಯಾಗ ಅವಲಂಬಿತದ. ಎಲ್ಲರಿಗೂ ಬರಂಗಿಲ್ಲ, ಕ್ರಿಮಿನಲ್ ಮಾಡೋದ್ರ ಬಾಗುತ್ತದೆ. The blame cannot go to what? The blame cannot go to the conscious principle God. ಇಷ್ಟೆಲ್ಲ ಮಾಡಿದಾಗ ಕೂಡ ಆ ಬ್ಲೇಮ್ ಅನ್ನೋದು ಏನದ, ಆ ದೂಷಣೆ ಅನ್ನುವಂಥದ್ದು ಪರಮಾತ್ಮಕ್ಕೆ ಬರುವುದಿಲ್ಲ. ಯಾಕ? ಅವ ಅಕರ್ತ ಹೋಗ್ತಾ ಇದ್ದಾನ, ಸಾಕ್ಷಿ ಅದಾನವ. ತಿಳ್ಕೊಡ್ರಿ, ತಿಳ್ಕೊಳ್ಳೋದು ಬಾರದ ಇದ್ರಾಗ. ಮಾಡೋದು ಏನಿಲ್ಲ. ಮಾಡೋದು ಕರ್ಮ, ಕೈದೆ ಮಾಡುವುದು ಕಾಯಕ ಕರ್ಮ, ಮನಸ್ಸಿನೇ ಮಾಡುವುದು ಜಪ ತಪ. ಇಲ್ಲಿ ಏನದ, ಎಲ್ಲಾ ಮಾಡಿ ಬಂದವ್ರ ಕೆಲಸ ಅದ. ಇಲ್ಲಿ ಮಾಡೋದೇನಿಲ್ಲ, ಮಾಡಿ ಬಂದವರು ಮಾಡಿ ಮುಗಿಸಿ ಬಂದಿರ್ಬೇಕು. ಎಲ್ಲವೂ ಮಾಡ್ಬೇಕು, ಬಿಡ್ಬೇಕು. ಮತ್ ಮಾಡಬಾರ್ದು ಅಂತಾರಲ್ಲ, ಮಾಡಿ ಬಂದಿರ್ಬೇಕು. ಎಲ್ಲ ಹಣ್ಣಾಗಿ ಪಾಸ್ ಆಗಿ ಬಂದಿರ್ಬೇಕು, ಆ ಪ್ರಕ್ರಿಯೆಗಳಲ್ಲಿ ದಾಟಿ ಬಂದಿರ್ಬೇಕು. ದಿಸ್ ಈಸ್ ರಿಮೆಂಬರ್ಡ್ ಬಿಕಾಸ್ ಪೀಪಲ್ ಆಲ್ವೇಸ್ ಆಸ್ಕ್, ಇಫ್ ಗಾಡ್ ಈಸ್ ಎವ್ರಿ ಒನ್, ಹೌ ಕಮ್ ದೇರ್ ಇಸ್ ಎ ಕ್ರಿಮಿನಲ್ ಥಾಟ್ಸ್ ಇನ್ ದ ಪೀಪಲ್. ಅಲ್ರಿ, ಭಗವಂತ ಎಲ್ಲರ ಹೃದಯದಾಗ ಅಂತೀರಿ. ಭಗವಂತ ಇದ್ದುಕೊಂಡು ಮತ್ತ ಅವ ಮನುಷ್ಯ ಏನ್ ಕ್ರಿಮಿನಲ್ ಅದಾವಲ್ಲ, ಕೊಲೆಗೆಲೆ ಮಾಡ್ತಾವಲ್ಲ ಮನುಷ್ಯ, ಅವನಲ್ಲಿ ದೇವ್ರದಾನೇನ್ರಿ? ಅದಾನ, ದೇವ್ರದ ಅಂತಾರ. ಗಾಡ್ ಡಸ್ ನಾಟ್ ಡಿಟರ್ಮಿನ್ ದ ನೇಚರ್ ಆಫ್ ಥಾಟ್. ಅಲ್ಲಿ ಇರುವಂತ ವಿಚಾರಕ್ಕೆ ಭಗವಂತ ಏನು ಸಾಕ್ಷಿ ಅದಾನವ, ಅವಾಗ ಸಂಬಂಧ ಇಲ್ಲ ಅದು. ಗಾಡ್ ಎಲಿಮೆಂಟ್ಸ್ ದ ಇನ್ಸ್ಟ್ರೂಮೆಂಟ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಇನ್ಸ್ಟ್ರೂಮೆಂಟ್. ಈಗ ಹೆಂಗ ಕರೆಂಟ್ ಫ್ಯಾನಿಗೆ ಫ್ಯಾನ್ ತನ ಕೊಡ್ತು, ಇಸ್ತ್ರಿಗೆ ಇಸ್ತ್ರಿ ತನ ಕೊಡ್ತು, ಹಂಗ ಆ ಕ್ರಿಮಿನಲ್ ಮೈಂಡ್ಗೆ ಕ್ರಿಮಿನಲ್ ಮೈಂಡ್ ತನ ಕೊಟ್ಟದ. ಅವ್ರ ಏನದ, ಅದಕ್ಕೆ ಆತ್ಮಕ್ಕೆ ಏನ್ ಸಂಬಂಧ ಇಲ್ಲ ಅಂತ ನಾವು. ದ ಥಾಟ್ಸ್ ಆರ್ ಜನರೇಟೆಡ್ ಅಕಾರ್ಡಿಂಗ್ಲಿ. ನಿಮ್ ಮನಸ್ಸು ಹೆಂಗದ ಹಂಗ ವಿಚಾರಗಳದಾವ. Therefore he says prakriti, the basic matter principle, suyate means produces, projects, evolves into what? Saracharam jagat. ಸೂಯತೆ ಅಂತಂದ್ರೆ ಅದು ಹುಟ್ಟಿಸ್ತದ. ಯಾವುದು? ಈ ಮಾಯೆ, ಸಚರಾಚರ ಜಗತ್ತು. ಸಚರಾಚರ ಜಗತ್ತನ್ನು ಮಾಡುವಂತಹದ್ದು, ಚರ ಮತ್ತು ಅಚರಾತ್ಮಕವಾದ ಜಗತ್ತನ್ನು, ಚಲಿಸುವಂತಹ ಮತ್ತು ನಿಂತಲ್ಲೇ ನಿಂತಹ ಎಲ್ಲ ಮನುಷ್ಯರನ್ನ ಮತ್ತು ಪ್ರಾಣಿಗಳನ್ನ ಮತ್ತು ಗಿಡಮರಗಳನ್ನ, ಚರ ಅಚರವಾದಂತಹ ಈ ಜಗತ್ತನ್ನ ಇದು ಯಾವ್ದು ಸೃಷ್ಟಿ ಮಾಡ್ತದ? ಮಾಯೆ ಸೃಷ್ಟಿ ಮಾಡ್ತದ. So this whole universe consisting of the mobile and immobile one, the moving and the stationary one,
ಅಂದ್ರೆ ಚಲಿಸುವಂತ ಪ್ರಾಣಿಗಳನ್ನ, ಚಲಿಸದೇ ಇರುವಂತ ಮರಗಿಡಗಳನ್ನ, ಚರಾಚರ ವಸ್ತುಗಳ ಜಗತ್ತನ್ನ ಸೃಷ್ಟಿ ಮಾಡಿದ. ಇನ್ ಶಾರ್ಟ್, ದ ಎಂಟೈರ್ ಕ್ರಿಯೇಷನ್ ಆಫ್ ಥಿಂಗ್ಸ್ ಅಂಡ್ ಬೀಯಿಂಗ್ಸ್, ಎಲ್ಲ ವಸ್ತುಗಳು ಮತ್ತು ಜೀವರಾಶಿಗಳನ್ನ ಈ ಸೃಷ್ಟಿ ಮಾಡುವುದು ಯಾವುದು ಅಂದ್ರ ಈ ಮಾಯೆ. ಯಾರ ಸಾನ್ನಿಧ್ಯ? ನನ್ನ ಸಾನ್ನಿಧ್ಯ ಅಂತಾನ ಭಗವಂತ, ಅಂದ್ರ ಆತ್ಮನ ಸಾನ್ನಿಧ್ಯ. ಅಂದೇರ್ಫೋ ಹೇ ಅರ್ಜುನ ಕೇಳು, ಹೇತುನ ಅನೇನ, ಬಿಕಾಸ್ ಆಫ್ ಮೈ ಶಿಯರ್ ಪ್ರೆಸೆನ್ಸ್ ಅಲೋನ್, ನನ್ನ ಸಾನ್ನಿಧ್ಯದಲ್ಲಿ ಮಾತ್ರ ನಮ್ಮ ಕ್ರಿಯೆಗಳು. ದ ಹೋಲ್ ಡ್ರಾಮಾ ಈಸ್ ಗೋಯಿಂಗ್ ಆನ್. ಈ ನಾಟಕ ಏನ ಸೃಷ್ಟಿಯ ನಾಟಕ ನಡೆದದ, ನಾಟಕ ರೀ ಇದು. ಸೃಷ್ಟಿಯದು ನಾಟಕ, ಸ್ಥಿತಿಯದು ನಾಟಕ, ಲಯದು ನಾಟಕ, ನಡೆದದ ನಾಟಕ. That is why if the light goes off, let us hope that it doesn't, the dream stops, even though the light doesn't play the role of a teacher, the light doesn't play the role of a student, the light is not directly involved in the transaction, the presence of light is required. ಏನದ ಈ ನಾಟಕಕ್ಕ ನಾಟಕ ದೀಪ ಪ್ರಕರಣ ಅಂತ ಬರ್ತದ, ಎಲ್ಲೇ ಪಂಚದಶಿ ಒಳಗ. ಆ ನಾಟಕದ ದೀಪ ಏನದ, ಅಲ್ಲಿ ನರ್ತಕಿ ಬಂದ್ರು ಬೆಳಗ್ತದ, ರಾಜ ಬಂದ್ರು ಬೆಳಗ್ತದ, ಅಲ್ಲೇ ಯಾರು ಬಂದ್ರು ಅವ್ರು ಬೆಳಗ್ತದ, ಬೆಳಗಿದ್ರು ಅದಕ್ಕಾದ್ರೂ ಅಂಟಿಕೊಂಡಿಲ್ಲ. ಹೆಂಗೋ ಹಂಗ ಆತ್ಮ ಈ ಎಲ್ಲ ಕಾರ್ಯಗಳನ್ನ ಬೆಳಗ್ತಾ ಇದೆ. ಕಾರ್ಯಗಾರ ಮಾಡುವುದು ಯಾವುದು ಪ್ರಕೃತಿ ಮಾಡ್ತದ, ಅದು ಕೇವಲ ಬೆಳಗ್ತದ. ವಿದ್ಯಾರಣ್ಯ ಸ್ವಾಮಿ ಬಂದ ಬಿಡ್ತ ನೋಡ್ರಿ, ಏನ್ ಮುಂದಿನ ಓದಿರಂಗಿಲ್ಲ ಆಗಲ್ಲ. ಬಂದ್ ವಿದ್ಯಾರಣ್ಯ ಸ್ವಾಮೀಜಿ, ಎ ಗ್ರೇಟ್ ವೇದಾಂತಿಕ್ ಟೀಚರ್ ಇನ್ ಪಂಚದಶಿ, devotes an entire chapter to give this example. ಈ ಒಂದು ಉದಾಹರಣೆ ಹೇಳಾಕ ನಾಟಕ ದೀಪ ಪ್ರಕರಣ ಅಂತ ತಿಳ್ಕೊಂಡ ಒಂದು ಅಧ್ಯಾಯವನ್ನ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಇಟ್ಟಿದ್ದಾರೆ. ನಾಟಕ ದೀಪ ಪ್ರಕರಣ. ಸೊ ಗಾಡ್ ಈಸ್ ಲೈಕ್ ಎ ಲೈಟ್, ಡಸಂಟ್ ಪ್ಲೇ ಎನಿ ರೋಲ್ ಇನ್ ಟ್ರಾನ್ಸಾಕ್ಷನ್. ಈ ಬೆಳಕ್ ಹೆಂಗದ ಹಂಗ ಪರಮಾತ್ಮ ದೀಪದಂತೆ ಅದಾನ. ಈ ನಾಟಕದಾಗ ಅವು ಯಾವ ಪಾತ್ರ ಇಲ್ಲ, ಪಾತ್ರಧಾರಿಗಳು ಬೇರೆ. ಬಟ್ ದ ಪ್ರೆಸೆನ್ಸ್ ಆಫ್ ಲಾರ್ಡ್ ಈಸ್ ರಿಕ್ವೈರ್ಡ್. ಆ ಭಗವಂತನ ಸಾನ್ನಿಧ್ಯ ಬೇಕಾಗ್ತದೆ, ಬೆಳಕು ಬೇಕಾಗ್ತದೆ. ಲೈಕ್ ದ ಪ್ರೆಸೆನ್ಸ್ ಆಫ್ ಲೈಟ್ ಫಾರ್ ದಿ ಟ್ರಾನ್ಸಾಕ್ಷನ್ ಟು ಟೇಕ್ ಪ್ಲೇಸ್. ಅಂಡ್ ದೇರ್ಫೋರ್ ಅನೇನ ಹೇತುನ, ಇನ್ ಮೈ ಪ್ರೆಸೆನ್ಸ್. ಅನೇನ ಹೇತುನ ಅಂದ್ರೆ ನನ್ನ ಸಾನ್ನಿಧ್ಯದಲ್ಲಿ ಜಗತ್ ವಿಪರಿವರ್ತತೆ. ದ ಎಂಟೈರ್ ಯೂನಿವರ್ಸ್ ರಿವಾಲ್ವ್ಸ್, ತಿರುಗ್ತಾ ಇದೆ, ಸುತ್ತುತ್ತಾ ಇದೆ. ಸೊ ದಟ್ ಮೀನ್ಸ್ ಎವ್ರಿಥಿಂಗ್ ಈಸ್ ಇನ್ ಮೋಷನ್. ನೋಡ್ರಿ, ನಮಗೆ ತಿಳಿದಿದ್ದೇನಿದು ರೊಟೇಟಿಂಗ್ ಅದ ಜಗತ್ತು, ತಿಳಿದಿದ್ದೇನೆ ನಮ್ಗೆ. ಇದು ರೊಟೇಟಿಂಗ್ ಅದ ಅನ್ನೋದು ತಿಳಿಬೇಕಂದ್ರೆ ಈ ಜಗತ್ತು ಬಿಟ್ಟು ಹೊರಗೆ ಹೋಗಿ ನಿಂತು ನೋಡ್ಬೇಕು ನಾವು. ಅವಾಗ ಇದು ತಿರುಗ್ತಾ ಇದೆ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ ಜಗತ್ತು. ಇದು ರೊಟೇಷನ್ದಾಗ ಅದ. ಆಲ್ ದ ಪ್ಲಾನೆಟ್ಸ್ ಆರ್ ಇನ್ ಮೋಷನ್. ಸೂರ್ಯ ಗ್ರಹದಲ್ಲಿ, ಸೂರ್ಯರ ಒಂದು ಸುತ್ತ ತಿರುಗುವಂತ ಸೌರ್ಯ ಮಂಡಲದಲ್ಲಿ ಇರುವ ಎಲ್ಲ ಗ್ರಹಗಳು ತಿರುಗ್ತಾ ಇವೆ. ತಮ್ಮ ಸುತ್ತಲೂ ತಿರುಗ್ತಾವ, ಸೂರ್ಯನ ಸುತ್ತಲೂ ತಿರುಗ್ತಾವ. ದ ಎಂಟೈರ್ ಸೋಲಾರ್ ಸಿಸ್ಟಮ್ ಈಸ್ ಇನ್ ಮೋಷನ್. ದ ಎಂಟೈರ್ ಮಿಲ್ಕಿ ವೇ ಈಸ್ ಇನ್ ಮೋಷನ್. ಇನ್ ಫ್ಯಾಕ್ಟ್ ಎವ್ರಿಥಿಂಗ್ ಈಸ್ ಇನ್ ವೈಲೆಂಟ್ ಮೋಷನ್, ಆಲ್ ಬಿಕಾಸ್ ಆಫ್ ವಾಟ್? ಮೈ ಪ್ರೆಸೆನ್ಸ್. ನನ್ನ ಸಾನ್ನಿಧ್ಯದಲ್ಲಿ ಇವೆಲ್ಲವೂ ತಿರುಗ್ತಾ ಇದ್ದಾವೆ. ಹಂಗ ಒಂದು ಸೈಡ್ ಟಾಪಿಕ್ ನೆನಪಾತು, ಹೇಳ್ತೀನಿ ಕೇಳ್ರಿ. ಒಂದು ಚೌಕನ್ ತಗಡ್ತವ್ರಿ, ಚೌಕನ್ ತಗಡು 1 ಫೂಟ್ ಉದ್ದ 1 ಫೂಟ್ ಅಗಲ ಇರೋ ಚೌಕಂದ ತಗಡ್ ತಗೊಳ್ರಿ, ಅದನ್ನ ತಿರ್ಗಿಸ್ರಿ. ಹೆಂಗ್ ಕಾಣ್ತದ್ರಿ ಅದು? ಸತತವಾಗಿ ತಿರುಗಿಸಿರ, ಚೌಕನ್ ತಗಡ್ ತಗೊಂಡ್ ತಿರುಗಿಸಿರ ಹೆಂಗ್ ಕಾಣ್ತದ? ದೂರಿಂದ ನೋಡೋರ್ಗೆ ರೌಂಡ್ ಕಾಣಿಸ್ತದ, ರೌಂಡ್ ಕಾಣಿಸ್ತದ. ಆದ್ದರಿಂದ ಎಲ್ಲ ಆಕಾಶಕಾಯಿಗಳು ತಿರುಗ್ತಾ ಇದ್ದಾವ, ದುಂಡು ಕಾಣಕತ್ತಾವ. ಇವು ನಿಜವಾಗಿ ಹೆಂಗ್ ಅದಾವು ಅಂದ್ರ ಅವು ನಿಂತಾಗ ಗೊತ್ತಾಗ್ತದ. ಸುಮ್ಮನೆ ಹಂಗ ಒಂದು ವಿಶ್ಲೇಷಣೆ, ವೈಜ್ಞಾನಿಕ ಮನೋಭಾವ ಅಂತಂದು ನಾನು ವಿಚಾರ ಮಾಡಿದ್ದೀನಿ. ಇದೇ ಶಾಸ್ತ್ರ ಅಲ್ಲ, ಇದು ಸುಮ್ಮನೆ ಹಂಗೆ ಒಂದು ವೈಜ್ಞಾನಿಕವಾದಂತ ಒಂದು ಚಮತ್ಕಾರ, ಏನೋ ಫ್ಲಾಶ್ ಆಯ್ತು ನನ್ನ ಮನಸ್ಸಿಗೆ, ಹೇಳಿದೆ. ಆದ್ರಿಂದ ಈ ಜಗತ್ತು ತಿರುಗ್ತಾ ಇದೆ ಆತ್ಮೀಯರೇ, ನಾವೆಲ್ಲರೂ ತಿರುಗ್ತಾ ಇದ್ದೀವಿ. ಯಾಕೆ ಗೊತ್ತಾಗಬಾರ್ದು ಅಂದ್ರೆ ಆ ತಿರುಗು ಜಗತ್ತಿನ ಹಿಂದೆ ನಾವು ತಿರುಗಾಗತ್ತೀವಿ, ಅದಕ್ಕೆ ಗೊತ್ತಾಗ್ಬಾರ್ದು. ಈ ಅರ್ಜುನ, ಅಧ್ಯಕ್ಷನಾದ ನನ್ನಿಂದ ಈ ಪ್ರಕೃತಿಯು, ತ್ರಿಗುಣಾತ್ಮಕವಾದ ಮಾಯೆಯು ಚರಾಚರವಾದಂತ ಜಗತ್ತವನ್ನ ಉತ್ಪತ್ತಿ ಮಾಡ್ತಾ ಇದೆ. ಆ ಒಂದು ಪರಮಾತ್ಮನ ಸಾನ್ನಿಧ್ಯ ಮಾತ್ರ ಕಾರಣದಿಂದ ಈ ಜಗತ್ತು ಸುತ್ತುತ್ತಿರುತ್ತದೆ ಅಂತ ಹೇಳಿದ್ರು.
ಮುಂದಿನ ಶ್ಲೋಕ 11ನೇ ಶ್ಲೋಕ, ಇನ್ನೂ ಟೈಮ್ ಇದೆ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಮ ಭೂತ ಮಹೇಶ್ವರಂ, ನನ್ನ ಭೂತ ಮಹೇಶ್ವರವಾದ ಪರಂಭಾವಂ, ಪರಭಾವ ಮಾಯಾರಹಿತ ಈಶ್ವರ ಸ್ವರೂಪ, ಅಜಾನಂತಹ ತಿಳಿಯದಿರುವ ಮೂಢ ಜನರು, ನನ್ನ ಸ್ವಭಾವ ತಿಳಿಯದಿರುವಂತಹ ಮೂಢ ಜನರು ಮಾನುಷಂತನು ಮನುಷ್ಯ ದೇಹವನ್ನು ಆಶ್ರಯಿಸಿರುವ ನನ್ನನ್ನು ತಿರಸ್ಕರಿಸುತ್ತಾರೆ. ವಿಪರೀತ ಜ್ಞಾನವಾದಂತವರು ಅಜ್ಞಾನಿಗಳು ಅಂತ. ಹಗ್ಗವನ್ನು ಅರಿಯದೆ ಹಾವೆಂದು ತಿಳಿದವರು ಅವಜಾನಂತಿ. ಸರ್ವಭೂತಗಳಿಗೂ ಮಹೇಶ್ವರನಾದ ನನ್ನ ಪರಭಾವವನ್ನು ಅರಿಯದೆ, ನನ್ನ ಶ್ರೇಷ್ಠ ಸ್ವರೂಪವನ್ನು ಅರಿಯದೆ ಮೂಢರು ಮನುಷ್ಯ ದೇಹವನ್ನು ಆಶ್ರಯಿಸಿರುವ ನನ್ನನ್ನು ತಿರಸ್ಕರಿಸುತ್ತಾರೆ. With the previous verse, Krishna concludes the description of Ishvara Swarupam, and in the conclusion, he highlights the fact that Ishvara is Akarta Abhokta. ಹಿಂದಿನ ಶ್ಲೋಕದಲ್ಲಿ ಭಗವಂತನ ಸ್ವರೂಪವನ್ನ ಹೇಳಿ ಮುಗಿಸಿದ. ಸುಮಾರು 10 ಶ್ಲೋಕದಲ್ಲಿ, 10 ಶ್ಲೋಕದಲ್ಲಿ ಭಗವಂತ ಎಲ್ಲ ಸ್ವರೂಪವನ್ನು ಹೇಳಿ ಮುಗಿಸಿದ ನಂತರ ಈಶ್ವರ ಹೆಂಗದಾನಂತ ಹೇಳಿದವ, ಭಗವಂತ ಅಕರ್ತ ಅಭೋಕ್ತ ಅದಾನಂತ ಹೇಳಿದ ಕೃಷ್ಣ. ಅಂಡ್ ದೇರ್ಫೋರ್ ವಿ ಕೆನಾಟ್ ಬ್ಲೇಮ್ ದ ಲಾರ್ಡ್ ಫಾರ್ ಅವರ್ ಪ್ರಾಬ್ಲಮ್ಸ್. ತಿಳ್ಕೊಡ್ರಿ, ಇನ್ ಮ್ಯಾಗ ಭಗವಂತ ಎಂತ ಸೃಷ್ಟಿ ಮಾಡಿದ ಜಗತ್ತ ಅನ್ನಕ್ ಹೋಗ್ಬ್ಯಾಡ್ರಿ ಅಂತ ವಾರ್ನಿಂಗ್. ವಿ ಕೆನಾಟ್ ಬ್ಲೇಮ್ ದ ಲಾರ್ಡ್ ಆಸ್ ಅನ್ಜಸ್ಟ್. ಏನ್ ಅನ್ಯಾಯ ಅದನಪ್ಪ ದೇವ್ರು, ಒಂತ ಒಳ್ಳೆಯವಂಗ ಇಂಥ ಶಿಕ್ಷೆ ಕೊಟ್ಟ, ಅಂತ ಕೆಟ್ಟವಂಗ ಅಂತ ಸ್ಥಾನ ಕೊಟ್ಟ ಅಂತ ನಾವ್ ಅಂತಿರ್ತೇವೆ ನೋಡ್ರಿ. ಕೆಟ್ಟವ್ರಿಗೆ ಕಾಲೈತ್ರಿ, ಈಗ ಚಲೋ ಮಂದಿ ಕಾಲಿಲ್ಲ ಅಂತೇವಲ್ಲ, ಎಂತ ಅನ್ಯಾಯ ಆಯ್ತು ಈ ಮಾಡಿದವೆಲ್ಲ ಭಗವಂತ ನೋಡ್ರಿ ಕಾಣ್ತಾನೆ ದೇವ್ರ ಮ್ಯಾಗ ಅಂತೇವಿ ನಾವು. ಹಿಂಗ ಮ್ಯಾಗ ಅನ್ನಕ್ ಹೋಗ್ಬೇಡ್ರಿ, ಯಾಕ ಅವ ಅಕರ್ತ ಹೋಗ್ತಾ ಇದಾನ, ಅವ ಏನು ಮಾಡೇ ಇಲ್ಲ. ಬಿಕಾಸ್ ನಥಿಂಗ್ ಈಸ್ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆರ್ ವಿಲ್ ಆರ್ ವಿಶ್ ಆಫ್ ದ ಗಾಡ್. ಗಾಡ್ ಈಸ್ ಇಂಟರಾಕ್ಟಿಂಗ್ ಪ್ರೆಸೆನ್ಸ್, ಇಂಟರ್ಫಿಯರಿಂಗ್ ಪ್ರೆಸೆನ್ಸ್. ಅವ ಸಾನ್ನಿಧ್ಯ ಮಾತ್ರ ಕೊಟ್ಟಾನ, ಈ ನಾವು ನಡೆದೈತಿ ಕೂಡ ಅವಂಗೂ ಏನು ಗೊತ್ತಿಲ್ಲ ಅಂತಾರ ಅವ್ರಿಗೆ. ಏನಂತಾರ ಅಪ್ಪ ಅವರು, ನಥಿಂಗ್ ಈಸ್ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ದಿ ಆರ್ ವಿಶ್ ಆಫ್ ದಿ ಗಾಡ್. ನೋಡ್, ಈ ಜಗತ್ನಾಗ ನಡೆಯೋದಕ್ಕ ಭಗವಂತನು ಕೂಡ ಏನು ಸಂಬಂಧ ಇಲ್ಲ. ಮತ್ ಉಲ್ಟಾ ಸಂಬಂಧ ಏನೈತಂದ್ರ ಆ ಜೀವಿಗಳ ಮಾಡಿದ ಕರ್ಮಗಳ ನಾವು ಸಂಬಂಧ ಅಂತ ಮುಂದೆ ಹೇಳ್ತಾನ. ಮುಂದೆ ಭಗವಂತ ಹೇಳವಲ್ಲ, ಆ ಕರ್ಮಗಳನ್ನ ಅಡಬಿಟ್ಕೊಂಡು ಫಲ ಅವ ಕೊಡ್ತಾನೆ. ಅಂದ್ರೆ ನಾವೇನದೀವಿ ಜೀವಿಗಳು, ನಾವು ಮಾಡಿದ ಕರ್ಮಗಳಿಗೆ ತಕ್ಕ ಫಲ ಬರ್ತಾ ಐತೆ ಹೊರತು ಅವ ಏನು ಮಾಡವಲ್ಲ. ಅವಾಗ ರಾಗದ್ವೇಷಗಳು ಇಲ್ಲ. ಇವರು ಸುಖದಿಂದ ಇಡಬೇಕು, ಇವ್ರಿಗೆ ಕಷ್ಟ ಕೊಡ್ಬೇಕು, ಇವ್ರ ಮ್ಯಾಗ ದ್ವೇಷ ಅದ ಏನೋ ಇಲ್ಲ. ಅವರ ಕರ್ಮಗಳಿಗೆ ಅವ ಫಲ ಕೊಡಾಕತ್ತಾನ ಅಷ್ಟ. ಅವ ಕರ್ಮ ಫಲ ದಾತ ಅಂತೀವಿ ನಾವು. ದೆನ್ ವೈ ಡು ವಿ ಸಫರ್? ಜಗತ್ನ ಜನ ಯಾಕೆ ಇವತ್ತು ತ್ರಾಸ್ನಾಗದರಿ? ಅವರ್ ಫೇಟ್, ನಮ್ಮ ಹಣೆ ಬರಹ. ವಿ ಹ್ಯಾವ್ ಇನ್ವೈಟೆಡ್ ಅವರ್ ಓನ್ ಸಫರಿಂಗ್. ನಮ್ಮ ತ್ರಾಸನ್ನ ಸ್ವಾಗತ ಮಾಡಿದವ್ರು ನಾವೇ ಅಂತಾರ. ಬೈ ಬೀಯಿಂಗ್ ಎ ಕರ್ತ ಇನ್ ದ ಪಾಸ್ಟ್, ಹಿಂದಿನ ಜನ್ಮದಾಗ ನಾವು ಕರ್ತಾಗಿ ಕರ್ಮ ಮಾಡೇವಿ. ನಾವು ಅಕರ್ತಾಗಿ ಕರ್ಮ ಮಾಡಿದ್ವಿ ಅಂದ್ರೆ ನಾವು ಸಿಕ್ಕೋತಿದ್ದಿಲ್ಲ. ಒಂದು ಕಟ್ಟಿಗೆ ಅದ, ಕಟ್ಟಿಗೆ ಒಳಗ ಸ್ಕ್ರೂ ತಿರುಗಿಸ್ಬೇಕಂದ್ರ ಬಲಗಡೆ ತಿರುಗಿಸಿದ್ರ ಕಟ್ಟಿಗೆ ಒಳಗ ಸ್ಕ್ರೂ ಸಿಕ್ಕೋತದ, ಎಡಗಡೆ ತಿರುಗಿಸಿದ್ರ ಸಿಕ್ಕೊಂಡಿದ್ದು ಬಿಡುಗಡೆ ಆಗ್ತದ. ನಾವು ಕರ್ತ ಅಂತ ತಿಳ್ಕೊಂಡು ಕರ್ಮ ಮಾಡಿದ್ವಿ ಅಂದ್ರ ಆ ಕರ್ಮದ ಫಲ ನಮಗ್ ಬರ್ತದ. ನಾ ಅಕರ್ತ ಅಂತ ನಾವು ಕರ್ಮ ಮಾಡಿದ್ವಿ ಅಂದ್ರ ಆ ಫಲ ನಮಗ್ ಬರುವುದಿಲ್ಲ. ಯಾರು ನನ್ನ ಹೊಗಳ್ತಾರ ಅವ್ರಿಗೆ ಬರ್ತದ, ಯಾರು ನನ್ನ ಬೈತಾರ ಅವ್ರಿಗೆ ಬರ್ತದ. ಎಷ್ಟು ಮಜಾ ಅದ ನೋಡ್ರಿ. ಆದ್ರಿಂದ ಇಲ್ಲಿ ಒಂದು ರಹಸ್ಯ ಅದ, ನಿಷ್ಕಾಮದಿಂದ ಕರ್ಮ ಮಾಡ್ರಿ ಅಂತ ಹೇಳೋದು ಇದ ಉದ್ದೇಶಕ್ಕೆ. ನಾವ್ಯಾಕೆ ಮಾಡೇವಂತ ನಾವಂತೇವಿ, ಫಲ ಪಗಾರ ಕೊಟ್ರೆ ಕೆಲ್ಸಕ್ಕೆ ಹೋಗಿದೇವಂತ ನಾವಂತೇವಿ. ತಿಳ್ಕೊಡ್, ಕರ್ಮ ಮಾಡಿರ್ಬೇಕು,
ನಾ ಅಕರ್ತ ಆಗಿರ್ಬೇಕು, ನಾ ಕರ್ಮದ ಒಂದು ಜಂಜಾಟದಾಗ ಸಿಕ್ಕೊಂಡಿರಬಾರದು ಅಂದ್ರೆ ಹೆಂಗಿರ್ಬೇಕು, ನಾವು ನಿಷ್ಕಾಮದಿಂದ ಕರ್ಮವನ್ನ ಮಾಡ್ಬೇಕು. ಅವಾಗ ವಿಚಾರ ಮಾಡ್ತಾನೆ, ಇವ ನಿಷ್ಕಾಮದಿಂದ ಮಾಡಕತ್ತಾನ, ಇವ್ಗೆ ಏನ್ ಕೊಡ್ಬೇಕು ಫಲ ಅಂತಾನವ. ಏನ್ ಕೊಡ್ಬೇಕು, ಇವ ನಿಷ್ಕಾಮದಿಂದ ಕರ್ಮಾರ ಮಾಡಕತ್ತಾನ, ಫಲಹಾರ ಕೊಡ್ಬೇಕು, ಏನ್ ಫಲ ಕೊಡ್ಲಿ? ಕನ್ಫ್ಯೂಸ್ ಆಗ್ಬಿಡ್ತಾನ ಅವನ. ಭಗವಂತ ಕನ್ಫ್ಯೂಸ್ ಆಗ್ತಾನ, ಎಲ್ಲ ಕೊಟ್ಬಿಡ್ತಾನ ನಿಮ್ಗೆ. ಚಲೋ ಹೆಂಡತಿ, ಚಲೋ ಮಕ್ಕಳು, ಚಲೋ ವಿದ್ಯಾವಂತ ಮಕ್ಕಳು, ಚಲೋ ಮನಿ, ಚಲೋ ನೌಕರಿ ಎಲ್ಲಾ ಕೊಡ್ತಾನ. ಮತ್ತು ಮಾಡಾಕತ್ತಾನಲ್ಲ, ನಿಮ್ಗೆ ಏನ್ ಕೊಟ್ರು ಮಾಡಾಕತ್ತಾನಲ್ಲ, ನಿಮ್ಗೆ ಬೇಕಾಗತ್ತಾರ ಏನು ಅಂತ ಅವ್ನು ಕನ್ಫ್ಯೂಸ್ ಆಗ್ಬಿಡ್ತಾನ ಭಗವಂತ. ನಾ ಕೊಟ್ಟೆ ಕೊಡಾಕತ್ತೀನಿ, ಇವ ಕರ್ಮ ಬಿಡವಲ್ಲ, ಮತ್ತು ನನ್ನ ಪ್ರಾರ್ಥನೆ ಮಾಡಾಕತ್ತಾನಲ್ಲ, ಏನ್ ಮಾಡ್ಬೇಕು ಇವಾಗ? ಎಲ್ಲಾ ಕೊಟ್ಟು ಆಮ್ಯಾಗ ನೋಡ್ತಾನ, ಇನ್ನೂ ಮಾಡಾಕತ್ತಾನ. ಅಲ್ಲೇ ಮನಸ್ಸಾಗ ಏನೋ ಸ್ವಚ್ಛ ಇದ್ದಂಗಿಲ್ಲ, ಒಂದು ಮನಸ್ಸು ಸ್ವಚ್ಛ ಮಾಡಿದ್ರೆ ಮನಸ್ಸು ಸ್ವಚ್ಛ ಮಾಡ್ಬಿಡ್ತಾನ. ಏನ್ ಕೊಡ್ಬೇಕು ಅವನ ಕಡೆ ಏನದ ಅಷ್ಟು ಕೊಟ್ಬಿಡ್ತಾನ್ರಿ ಭಗವಂತ. ಸುಮ್ಮನೆ ನಿಷ್ಕಾಮದಿಂದ ಕರ್ಮ ಮಾಡ್ಕೊಂತ ಹೋಗ್ಬಿಡ್ರಿ ನಿಮ್ಮ. ಬಹಳ ಸಿಂಪಲ್ ಅದ ಆತ್ಮೀಯರೇ. ಅವ ಎಲ್ಲ ನೋಡ್ತಾನ, ಅವ ಸರ್ವಜ್ಞ ಅದಾನ, ಅವ ಎಲ್ಲ ನೋಡುವಂತ ಶಕ್ತಿ ಅವಂಗದ. ನಾವು ನಿಷ್ಕಾಮದಿಂದ ಕರ್ಮ ಮಾಡ್ಕೊಂತ ಹೋಗ್ಬಿಡ. ಸುಮ್ಮನೆ ಇವತ್ತಿಂದ ಏನು ಬಯಸೋದು ಬೇಡ. ನಮ್ಗೆ ಏನ್ ಕೊಡಬೇಕು, ನಾವ್ ಎದಕ್ಕೆ ಯೋಗ್ಯ ಇದೇವ ಅಂತ ಗೊತ್ತೈತಿ ನಮ್ಗೆ ಅದ ಬೇಕು, ನಮ್ಗೆ ಇದ ಬೇಕು ಅಂತ ಯಾಕೆ ಕೇಳ್ಬೇಕು? ನಾವು ಕೇಳುವರ ಏನ್ ಒಳ್ಳೆ ಸಾಮಾನು ಕೇಳ್ತೇವೆ ನಾವು. ಆ ಮಗು ಸಣ್ಣದ ಅಂಬೆಗಾರ ಹಾಕ್ಸಿದ ಮಗು ಏನ್ ಕೇಳ್ತೈತ? ಆ ತಾಯಿ ಆ ಚಾಕು ತಗೊಂಡು ಉಳ್ಳಾಗಡ್ಡಿ ಹೆಚ್ಚಾಗತ್ತ, ಆ ಚಾಕುರ ಕೊಡಂತೈತ ಮಗು. ಸ್ಕ್ರೂ ಡ್ರೈವರ ಕೊಡಂತೈತಿ, ಚಾಕು ಕೊಡಂತೈತಿ. ಅಪಾಯದ ವಸ್ತುಗಳನ್ನ ಕೇಳ್ತೈತ ಅದ. ಅದಕ್ಕಿಂತ ಬೆಟ್ರ ಸುಮ್ಮನೆ ನಾವು ಕೇಳ್ದನ ಕರ್ಮ ಮಾಡ್ಕೊಂತ ಹೋಗ್ಬೇಕು, ಚಲೋ ಅಲ್ಲ? ಆದ್ರಿಂದ ನಿಷ್ಕಾಮದಿಂದ ಮಾಡ್ರಿ. ಇವತ್ತಿಂದನ ಮಾಡ್ರಿ, ಹೋಗ್ರಿ. ನನಗೇನ್ ನಾಳಿಂದ ಇವತ್ತಿಂದ ಮಾಡ್ಕೊಂತವ್ರಿ, ಇಲ್ಲಿ ಮಠ ಮಾಡಿಲ್ವಾ, ಇನ್ ಮ್ಯಾಗ್ರ ನಿಷ್ಕಾಮದಿಂದ ಮಾಡೋನು ನಾವು ನೀವು ಕೂಡ. ನಿಷ್ಕಾಮದಿಂದ ಕರ್ಮಗಳನ್ನ ಮಾಡುವಂತದ್ದು ಏನದ, ಆ ಭಾಗ್ಯ ಇವತ್ತ ನಮ್ಮದಾಗ್ಲಿ. 9ನೇ ಅಧ್ಯಾಯಕ್ಕೆ ಬಂದೇವಿ. We have invited our own suffering by being a karta in the past. ಹಿಂದಿನ ಜನ್ಮದಾಗಲಿ ಇವತ್ತಿಂತ ನಿನ್ನೆ ಆಗಲಿ ನಾವು ಕರ್ಮ ಮಾಡ್ಬೇಕಾದ್ರೆ ನಾವು ಕರ್ತೃತ್ವ ಬುದ್ಧಿಯಿಂದ ಮಾಡೇವಿ. ಇವತ್ತಿಂದ ಮಾಡೋದು ಬೇಡ, ನಿನ್ನೆ ಮಠ ಮಾಡಿರ್ಬೇಕು. ಈಗ 3:51 ಆಯ್ತು, 3:50 ಮಠ ನಾವು ಮಾಡಿರ್ಬೇಕು. 3:51ರಿಂದ ಇನ್ ಮ್ಯಾಗ ಅಕರ್ತ ಭಾವದಿಂದ ಮಾಡ್ರಿ. ನಾನೇನು ಮಾಡಾಮಲ್ಲ. ಖರೆ ಶಾಸ್ತ್ರ ತಿಳಿದ್ರೆ ನಾವು ಅಕರ್ತನ ಅದೇವಿ. ನಾವು ಭ್ರಮೆಯಿಂದ ಕರ್ತೃತ್ವ ಅಭಿಮಾನ ನಮ್ಮ ಮೈ ಮ್ಯಾಗ ಹಾಕೊಂಡೇವಿ. ಆರೋಪಿತವಾಗಿ ನಾವು ನಮ್ಮ ಮೈ ಮ್ಯಾಗ ಆರೋಪ ಮಾಡ್ಕೊಂಡೇವಿ ನಾವು ಕರ್ತ ಅಂತ ತಿಳ್ಕೊಂಡು. ನಿಜವಾಗಿ ಮ್ಯಾಗಿನ ಜ್ಞಾನದ ಶ್ಲೋಕವನ್ನು ಹೇಳಿದಾಗ ನಾವು ಕೇವಲ ದೃಕ್ ಸಾಕ್ಷಿನ ಅದೇವಿ. ಇಲ್ಲಾದ್ರೂ ಕೂಡ ಭಗವಂತ ಸಾಕ್ಷಿ ಅದ. ನಾವು ಜಗತ್ ಸೃಷ್ಟಿ ಮಾಡುವಲ್ಲಿ ನಾವು ಕೂಡ ಹಂಗ ಸಾಕ್ಷಿನ ಅದೇವಿ. ಅದು ತಿಳ್ಕೊಳಕ್ ಆಗ್ಲಿಕ್ಕಂದ್ರೂ ಕೂಡ ಈಗ ನಾವು ಇಷ್ಟ ಹೇಳಿದ್ರೆ ನಮ್ಗೆ ತಿಳಿದಿತ್ತಿಲ್ಲೋ, ನಾವು ಇನ್ನು ಕರ್ತ ಆಗ್ಬಾರ್ದಪ್ಪ. ಕರ್ತ ಆದ್ವಿ ಅಂದ್ರೆ ಹೋಗ್ತಾ ಆಗಕ್ ತಯಾರಾಗ್ಬೇಕು, ಉಣ್ಣಾಕ್ ತಯಾರಾಗ್ಬೇಕು. ಅದು ಒಳ್ಳೆ ಕರ್ಮ ಇತ್ತಂದ್ರ ಸುಖ ಉಣ್ಣಾಕ್ ತಯಾರಾಗ್ಬೇಕು, ಕೆಟ್ಟ ಕರ್ಮ ಇತ್ತಂದ್ರ ದುಃಖ ಉಣ್ಣಾಕ್ ತಯಾರಾಗ್ಬೇಕು. ನಮಗ್ ಸುಖನೂ ಬೇಡ, ದುಃಖನೂ ಬೇಡ. ಹೋಗಿದ್ದು ವಿಷ ಮಿಶ್ರಿತ ಅನ್ನಿದ್ದು. ಸುಖನೂ ವಿಷ ಮಿಶ್ರಿತ ಐತಿ, ಈ ದುಃಖನೂ ವಿಷ ಮಿಶ್ರಿತ ಐತಿ. ದುಃಖಂ ಬೆರೆಸದ ಸುಖಮಂ ಕಂಡು ಅಂತ ನೋಡ್ರಿ. ನಿಜಗೊಂಡು ದುಃಖ ಬೆರೆಸದೆ ಸುಖ ಬೇಕಾಗ್ಯದ ನಮಗ. Justice is taking place. Why should I worship the Lord? Many believers become non-believers when they suffer. ನೋಡ್ರಿ, ಮೊದಲು ಎಷ್ಟು ಆಸ್ತಿಕರು ಇರ್ತಾರೆ. ದಿವಸ 2 ಹೊತ್ತು ಸ್ನಾನ, 2 ಹೊತ್ತು ಪೂಜೆ ಮಾಡ್ತಿರ್ತಾನ, ಬಹಳ ಭಕ್ತಿ ಇರ್ತಾನ ದೇವ್ರ ಮೇಲೆ. ಏನೋ ಒಂದು ಆಗ್ಬಾರ್ದು ಆಗ್ಬಿಡ್ತದ. ಯಾರೋ ಅವಾಗ ಬೇಕಾದಂತ ಆತ್ಮೀಯರು ಅಪ್ರಾಪ್ತ ವಯಸ್ಸಿನಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಮನುಷ್ಯನ ಮೇಲೆ ಪರಿಣಾಮ ಆಗ್ತದ. ಅವ ಅಂತಾನ ದೇವ್ರು ಎಲ್ಲದ ದೇವ್ರ ಅಂತಾನ. ಆಸ್ತಿಕ್ಕಿದ್ದ ಅವ ಮಹಾನ್ ಆಸ್ತಿಕ್ ಆಗ್ತಾನೆ. ಬಿಲೀವರ್ಸ್ ಬಿಕಮ್ ನಾನ್ ಬಿಲೀವರ್ಸ್ ವೆನ್ ದೇ ಸಫರ್. ಜೀವನದಾಗ ಸಂಕಟಗಳು ಬಂದಾಗ ಮನುಷ್ಯ ನಾಸ್ತಿಕನ ಹಾಕಾನ. ಅಂಡ್ ಆಫನ್ ದ ಸಫರಿಂಗ್ ದ ಕಂಟಿನ್ಯೂಸ್ ಇನ್ ಸ್ಪೈಟ್ ಆಫ್ ದೇರ್ ಪ್ರೇಯರ್ಸ್. ಎಷ್ಟ ಪ್ರಾರ್ಥನೆ ಮಾಡಿದ್ರು ಅವ್ರ ತೊಂದರೆ ಹೋಗುವುದಿಲ್ಲ. And they say, Lord has not answered the prayer. ನಮ್ಮ ಪ್ರಾರ್ಥನೆ ಭಗವಂತಗೆ ಏನು ಹೋಗಿ ಮುಟ್ಲಿಲ್ಲ. ಭಗವಂತ ಇಲ್ಲವೇ ಇಲ್ಲ, ಕಲ್ಲದ.
ಮನುಷ್ಯ ಎಂದಾಗ ಅಂತಃಕರಣ ಐತಿ, ದೇವ್ರಿಗೆ ಏನು ಅಂತಃಕರಣ ಇಲ್ಲ, ಕಲ್ಲದ ದೇವ್ರಿಗೆ ಇಲ್ಲೇ ಇಲ್ಲ ಅಂತಾನ. ಅಂಡ್ ದೇರ್ ಫೋರ್ ಲಾರ್ಡ್ ಇಸ್ ನಾಟ್ ದೇರ್, ಇಲ್ಲವೇ ಇಲ್ಲ, ದೇವರೇ ಇಲ್ಲ. ಅಂಡ್ ದೇರ್ ಫೋರ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ನಾಟ್ ಡೂ ಪೂಜಾ, ನಾಳೆಯಿಂದ ಪೂಜೆ ಮಾಡೋದಿಲ್ಲ. ನಮ್ಮ ರಿಲೇಷನ್ದಾಗ ಒಬ್ಬ ವ್ಯಕ್ತಿ ಅದ, ಅವರಿಗೆ ಸಾಕಿ ಸಲವಿದ ಅವ್ರ ಅಣ್ಣ ಅವ್ರು ತೀರ್ಕೊಂಡ್ರು, ಏನೋ ಆಗಿ ತೀರ್ಕೊಂಡ್ರು, ಅಪ್ರಾಪ್ತ ವಯಸ್ಸಿಗೆ ತೀರ್ಕೊಂಡ್ರು. ಅಲ್ಲಿ ಮಠ ಪೂಜೆ ಮಾಡ್ತಿದ್ದ ಅವರು ಈಗ ಪೂಜೆ ಮಾಡೋದ ಬಿಟ್ಟಾರ, ಅವ್ರು ನಾಸ್ತಿಕರಾಗಿಬಿಟ್ಟಾರ. ಅದ ನಮ್ಮ ರಿಲೇಷನ್. ಒನ್ ಲೇಡಿ ಕೇಮ್ ಅಂಡ್ ಟೋಲ್ಡ್, ಒಂದ್ ದಿವಸ ಒಬ್ಬ ಹೆಣ್ಮಗಳು ಬಂದು ಸ್ವಾಮೀಜಿ ಕೇಳಿದ್ರಂತ, I threw away all the books. One lady came and told, I throw away all the books. I put waste paper. I put waste paper basket. Didn't give even to paper wala. Even that much respect I didn't want to give. I just put it in waste paper basket. Her daughter didn't get married. Poor God. Therefore I don't believe in God. What a terrible thing. ಎಲ್ಲ ಪುಸ್ತಕ ಹರಿದು ಡಸ್ಟ್ಬಿನ್ ಹಾಕೇನ್ರಿ ಅಂತ ಗುರುವಿನ ಹತ್ರ ಬಂದು, ಶಾಸ್ತ್ರದ ಬುಕ್ಗಳನ್ನೆಲ್ಲ ಹರಿದು ಡಸ್ಟ್ಬಿನ್ಗೆ ಹಾಕೇನಿ, ವೇಸ್ಟ್ ಪೇಪರ್ ಬಾಕ್ಸ್ ಹಾಕೇನಿ. ನಾನು ಅವನ ಪೇಪರ್ ವಾಲಾಗೂ ಕೊಳ್ಳಿಲ್ಲ, ಅವ್ ಪೇಪರ್ ಅವನು ಪುಸ್ತಕಗಳನ್ನ. ಅಷ್ಟು ಕೂಡ ನನ್ನಲ್ಲಿ ಅವುಗಳ ಬಗ್ಗೆ ನನಗೆ ರೆಸ್ಪೆಕ್ಟ್ ಉಳಿಲಿಲ್ಲ. ಯಾಕಂದ್ರೆ ನನ್ನ ಮಗಳು ಮದುವೆ ಆಗಿಲ್ರಿ ಅಪ್ಪ ಅವ್ರ ಅಂತಾಳಾಕಿ, ನನ್ನ ಮಗಳದು ಮದುವೆ ಆಗಿಲ್ರಿ ಅಂದ್ರೆ ಈಕಿ ಎಲ್ಲಿ ಬಿಡ ಬಂದಾಳ್ರಿ ಕೇಳಾಕ, ಶಾಸ್ತ್ರ ವೇದಾಂತ ಕೇಳಾಕ ಬಂದಾಳ ಈಕಿ ಅವ್ವ. ಅವಳ ಮಗಳ ಮದುವೆ ಆಗ್ತೈತ ಅಂತ ಬಂದಾಳ ಕಾಣ್ತೈತಿ ಈಕಿ ಬಾಳ ಮಾಡಿ. ಶಾಸ್ತ್ರ ಕೇಳಿದ್ರ ನನ್ನ ಮಗಳ ಮದುವೆ ಆಕೈತಿ ಅಂತ ಬಂದಾಳ, ಅದೇ ಮದುವೆ ಆಗ್ಲಿಲ್ಲ. ಶಾಸ್ತ್ರನ ಹರಿದ ರದ್ದಿ ಪೇಪರ್ ನಮಗೂ ಕೊಡ್ಲಿಲ್ಲ ಅಂತ, ವೇಸ್ಟ್ ಬಾಕ್ಸ್ ನಾ ಒಗದೇನ್ರಿ ಅಂತ ಬಂದ್ ಗುರುಗಳ ಮುಂದೆ ಹೇಳಾಗತ್ತಾಳ. ನೋಡ್ರಿ ಮತ್ ಹೋಗಿ one lady came and told ಅಂತಾರಪ್ಪ, poor God, therefore I don't believe in God. What a terrible thing. ನಾ ದೇವ್ರ ನಂಬುದಿಲ್ರಿ ಅಪ್ಪ ಅವ್ರ ಅಂತಾಳ ಹೆಣ್ಮಗಳು. God has to get her daughter married. ಭಗವಂತ ಇದ್ದಿದ್ದ ಖರೆ ಆಗಿದ್ರೆ, ಈಕೆ ವೇದಾಂತ ಅಭ್ಯಾಸ ಮಾಡೋದು ಖರೆ ಆಗಿತ್ತಂದ್ರೆ ಆ ಭಗವಂತ ಈಕೆಗೆ ಚಲೋ ವರ ಹುಡುಕಿ ಕೊಡ್ಬೇಕಾಗಿತ್ತು. ಅದಾರ ಕೆಲವು ಮಂದಿ, ಬಾಳ ಮಂದಿ ಹೆಂಗದಾರ, ನಾನು ಹೆಸರು ಹೇಳೋದಿಲ್ಲ, ಇಲ್ಲೇ ಅದಾರ. ನಾವು ಸಿದ್ದಾಮಠಕ್ಕೆ ಯಾಕೆ ಹೋಗ್ತೇವ್ರಿ ಅಂದ್ರ ನಮ್ಮ ಮಗಳ ಲಗ್ನ ಆಗಲಿ ಅಂತ ಹೊಂಟೇವ್ರಿ ಅನ್ನುವಂಥವ್ರು 199 ಮಂದಿ ಅದಾರ. ಅವ್ರ ಮಗಳ ಲಗ್ನ ಆತು ಬಾಳ ಚಲೋ, ಇಲ್ಲಂದ್ರ ಸಿದ್ದಾಮಠಪ್ಪ ನಿನ್ ಕಣ್ಣಿಲ್ ಬಿಡು, ನಿನ್ ಕಲ್ಲದಿ ಬಿಡು ಅಂತಾರ. ಅವಾಗ ಹಳ್ಳಿ ತಿಳ್ಕೊಡ್ರಿ, ಈ ಹೆಣ್ಮಗಳದೇನು ಹೆಚ್ಚಿನ ಮಾತಲ್ಲ. ಆದ್ರೇನು ವೇದಾಂತಕ್ಕೆ ಬಂದು ಹಿಂಗ್ ಬಂದಿರ್ತಾರಲ್ಲ, ನನಗ್ ಬಾಳ ಕೆಟ್ಟ ಅನ್ಸತಿ. ಏನೋ ತೋಟದಾಗ ಒಂದು ಹೂ ಇರ್ತದ, ಆ ಹೂ ಹರಿದು ಭಗವಂತಗೆ ಅರ್ಪಣೆ ಮಾಡ್ಬೇಕು, ವಿಷ್ಣುವಿಗೆ ಅರ್ಪಣೆ ಮಾಡ್ಬೇಕು ಅಂತ ಹರಿಬೇಕಂದಾಗ ಅಲ್ಲೇ ಬಾಜು ಒಂದು ಕರಗಿ ಇರ್ತದ, ಆ ಹೂವಿನ ಕೂಡ ಕರಗಿನೂ ಬರ್ತದ. ಆ ಹೂವಿನ ತೊಳೆದಂಗ ಕರಗಿನೂ ತೊಳಿತಾನ ಅವ ಭಟ್ಟ ಪೂಜಾರಿ, ಅದನ್ನ ಬಂದು ಆ ವಿಷ್ಣುವಿಗೆ ಅರ್ಪಿಸ್ತಾನ. ಅದು ವೈಕುಂಠಕ್ಕೆ ಹೋಗ್ತದ. ಯಾವ್ದು ಆ ಹೂವಿನ ಕೂಡ ಕರಗಿನೂ ಹೋಗ್ತದ. ಹೆಂಗೋ ಹಂಗ ಯಾವ್ದೋ ಪುಣ್ಯದಿಂದ ಈ ಹೆಣ್ಮಗಳು ಶಾಸ್ತ್ರಕ್ಕೆ ಬಂದ್ರು ಕೂಡ ಯಥಾರ್ಥವಾಗಿ ತಿಳುವಳಿಕೆ ಆಗಿಲ್ಲ. ಆಕೆ ಏನ್ ತಿಳ್ಕೊಂಡಾಳ, ನಾ ದಿನ ಶಾಸ್ತ್ರಕ್ಕೆ ಬಂದ್ರ ನನ್ನ ಮಗಳು ಮದುವೆ ಆಗ್ತತಿ, ನನ್ನ ಮನೆಗ್ ಚಲೋ ಆಗ್ತತಿ, ಅದಕ್ಕೆ ನಾ ಬರಾಕತ್ತೇನಿ. ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಈಕಿ ಎಲ್ಲಾ ಪುಸ್ತಕ ಹರಿದು ಡಸ್ಟ್ಬಿನ್ಗೆ ಒಗದ್ ಬಂದ್ ಮತ್ ಗುರುಗಳ ಮುಂದೆ ಹೇಳಾಗತ್ತಾಳ. ನೋಡ್ರಿ ಈ ಎಲ್ಲ ಚಿತ್ರಣವನ್ನ ಕಣ್ಮುಂದ್ ತೋಡ್ರಿ, ಇದನ್ನ ನಿಜವಾಗಿ ಇದು ಆಗೈತೆ ಅನ್ನೋನ್ ತೋಡ್ರಿ. ಯಾಕೆ ಅಪ್ಪವ್ರು ಹೇಳಾಗತ್ತಾರ ಸುಳ್ಳು ಅಂತ ಹೇಳಂಗಿಲ್ಲ. ಅಂತಾರ ಅಪ್ಪವರು, ಗಾಡ್ ಹ್ಯಾಸ್ ಟು ಗೆಟ್ ಹರ್ ಡಾಟರ್ ಮ್ಯಾರಿಡ್. ಭಗವಂತ ಆಕೆ ಮಗಳದ ಮದುವೆ ಮಾಡ್ಬೇಕಾಗಿತ್ತು. ಹಿ ಸಿಟಿಂಗ್ ಫಾರ್ ದಟ್. ಅವ್ಗೇನ್ ಕೆಲಸ ಇಲ್ಲ ನೋಡ್ರಿ ಅಂತಾರ ಅಪ್ಪವ್ರು. ಅವ್ಗೇನ್ ಕೆಲಸ ಇರಲ್ಲ, ಈಕಿದ ಕೆಲಸ ಮಾಡ್ಬೇಕಿಲ್ಲವ ದೇವ್ರು. ಸೊ ದಿಸ್ ಈಸ್ ಆಲ್ ಅವರ್ ಮಿಸ್ಕಾನ್ಸೆಪ್ಷನ್. ಇದು ನಮ್ಮ ತಪ್ಪು ತಿಳುವಳಿಕೆ.
ಇಲ್ಲೇ ನಮ್ಮ ಓಣ್ಯಾಗ ನಮ್ಮ ಒಬ್ರು ಫ್ರೆಂಡ್ ಅದಾರ ಈಗ ಅದಾರ. ಅವರು ರಿಟೈರ್ಡ್ ಇಂಜಿನಿಯರ್ ರೈಲ್ವೆ. ಅವ್ರಿಗೆ 2 ಮಕ್ಕಳು, ಒಬ್ಬ ಹುಡುಗ ಒಂದು ಹುಡುಗಿ. ಹುಡುಗಂದ್ ಮದುವೆ ಆಗ್ಯದ. ಹುಡುಗ 5 ಫೂಟ್ 6 ಇಂಚ್ ಅದಾನ, ಇಂಜಿನಿಯರ್ ಅದಾನ, ಮದುವೆ ಆಗ್ಯದ. ಅವನ್ ಹೊಟ್ಯಾಗ ಇನ್ನೊಂದು ಹುಡುಗಿ ಹುಟ್ಟ್ಯದ. ಆಕಿನ ಇಂಜಿನಿಯರ್ M.Tech ಮಾಡಿದಾಳ. ಆಕಿದ ಹೈಟ್ 4 ಫೂಟಿಗೆ ಇನ್ನ 1 ಇಂಚ್ ಕಮ್ಮಿ ಅದ. ಬಾಳ ಗಿಡ್ಡದ ಹೆಣ್ಮಕ್ಳು. ಪಗಾರ ಲಕ್ಷ ಪಗಾರ ಅದ. ಯಾರು ಮದುವೆ ಆಗ್ಬಾರ್ದು ಆಕಿನ. ಯಾರ್ಯಾರು ಮದುವೆ ಆಗ್ಬಲ್ರು. ಅವ ಮನಿ ಕೊಡ್ತೇನೆ ಅಂತಾನ, ಹೊಲ ಐತ್ ನಮ್ ಊರಾಗ ಹೊಲ ಹಚ್ತೇನೆ ಅಂತಾನ. ಆಗ್ಬಾರ್ದು. 4 ಫೂಟಿಗೆ ಇನ್ನ ಸ್ವಲ್ಪ ಕಡಿಮೆ ಅದ. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್. ನಾನು ಈ ಸದ್ಯ ಇದು ಜ್ವಲಂತ ಉದಾಹರಣೆ ನಾ ಹೇಳ್ತಾ ಇರೋದು. ಭಗವಂತ ಈಕೆ ಪ್ರಾರ್ಥನೆ ಮಾಡಿದ್ನಂದ್ರ ಭಗವಂತ ಈಕೆಗೆ ವರ ತಂದು ಕೊಡಬೇಕಾಗಿತ್ತು. ಮಿಸ್ಕಾನ್ಸೆಪ್ಷನ್. ಪ್ರೇಯರ್ ಕ್ಯಾನ್ ಪ್ರೊಡ್ಯೂಸ್ ಸಮ್ punyam as a result of action, but even if the punyam is produced by our prayer, if the papam is overwhelming higher than prayer produce punyam, then what is going to overtake? Papam will overtake. Not that prayer goes waste. Prayer has produced punyam, but that produced punyam is not sufficient because prayer is 2.5 minutes, and that too is thinking so many things and looking at different things in the world. Antarapur. ಯಾರಿಗೆ ತಿಳಿದು ಇಂಗ್ಲಿಷ್ ತಿಳಿದವ್ರಿಗೆ ಬಹಳ ಅರ್ಥ ಆಗತ್ತೆ. ಇನ್ನೊಮ್ಮೆ ಹೇಳ್ತಾರಲ್ಲ, ಕನ್ನಡದಾಗಂತೂ ಪಕ್ಕ ಇರ್ತೈತಿ. ಏನ್ ಹೇಳ್ತಾರ ನೋಡ್ರಿ ಇಲ್ಲಿ ಅಪ್ಪ ಅವರು. ಪ್ರೇಯರ್ ಕ್ಯಾನ್ ಪ್ರೊಡ್ಯೂಸ್ ಸಮ್ ಪುಣ್ಯಂ ಆಸ್ ಎ ರಿಸಲ್ಟ್ ಆಫ್ ಅವರ್ ಆಕ್ಷನ್. ನಾವೇನು ಪ್ರಾರ್ಥನೆ ಮಾಡ್ತೇವಲ್ಲ, ಆ ಪ್ರಾರ್ಥನೆ ಫಲ ಬಂತೋ ಇಲ್ವಾ ಹೆಣ್ಮಗಳಿಗೆ? ಆಕೆ ಪ್ರಾರ್ಥನೆ ಎಷ್ಟು ಮಾಡ್ಯಾಳ ಅಂತಾರಪ್ಪ ಅವರು. 2 ಅಥವಾ 2.5 ನಿಮಿಷ ಮಾಡಿರ್ಬೇಕು ಪ್ರಾರ್ಥನೆ. ಆ ಪ್ರಾರ್ಥನೆ ಫಲ ಬರ್ತಿದ್ದೋ ಇಲ್ಲೋ, ಯಾವುದು ಕರ್ಮ ವೇಸ್ಟ್ ಆಗೋದಿಲ್ಲ. ಯಾಕೆ ಮಾಡ್ಯಾಳ ಪ್ರಾರ್ಥನೆ 2.5 ನಿಮಿಷ ದಿನಕ್ಕ. 1 ತಿಂಗಳಿಗೆ 60 ರಿಂದ 70 ನಿಮಿಷ. ಇದು ಏನು ಮಾಡ್ಯಾಳ ಅಷ್ಟ ಫಲ ಬಂದಿರ್ತದ. ಆದ್ರ ಆ ಫಲ ಈಗಿಗೆ ಮಗಳಿಗೆ ಗಂಡನ ತಂದು ಕೊಡುವಷ್ಟು ಪುಣ್ಯ ಬಂದಿಲ್ಲ. ಇನ್ನೂ ಮಾಡ್ಬೇಕಾಗಿತ್ತು ಆಕಿ ಪುಣ್ಯ. ಇನ್ನೂ ಹೆಚ್ಚಿಗೆ ಮಾಡ್ಬೇಕಾಗಿತ್ತು ಅಂತಾರವ್ರು. ಎಷ್ಟು ನಾವು ಕರ್ಮ ಮಾಡೀವಿ ಅಷ್ಟು ಫಲ ಬಂದ ಬರ್ತದ. ಅದು ಪುಣ್ಯ ಬಂದ ಬರ್ತದ. ಆದ್ರೆ ಆ ಪಾಪವನ್ನ ಕಳೆಯುವಷ್ಟು ಪುಣ್ಯ ಬರ್ಬೇಕಂದ್ರೆ ಇನ್ನೂ ಪುಣ್ಯ ಹೆಚ್ಚಿಗೆ ಮಾಡ್ಬೇಕಾಗಿತ್ತು. ಆದ್ದರಿಂದ ಆ ಪಾಪ ಪೂರ್ಣ ಹೋಗುವಷ್ಟು ಮಾಡುವಷ್ಟು ಪುಣ್ಯ ಮಾಡಿಲ್ಲ. ಆದ್ದರಿಂದ ಫಲ ಬಂದಂಗ ಅನ್ಸಿಲ್ಲ ಆಕಿಗೆ. ಫಲ ಬಂದಿಲ್ಲ ಅಂತಾಳ ಆಕಿ. So it is neither qualitative nor quantitative grade. If I want 1.5 minute prayer, I want everything to come. 1 ಅಥವಾ 1.5 ನಿಮಿಷ ಪ್ರಾರ್ಥನೆ ಮಾಡ್ತೀನಿ. ನನಗೇನ ಮಾಡ್ತೀವಿ? ನನಗೆಲ್ಲಾ ಬರಬೇಕು. ಮಕ್ಕಳು ಮೊಮ್ಮಕ್ಕಳು ಎಲ್ಲರದ ಆರೋಗ್ಯ, ಎಲ್ಲರದ ಮದುವೆ, ಫಲ ಎಲ್ಲ ಬೆಳಿಬೇಕು, ಕೈಯಾಗ ರೊಕ್ಕ ಇರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೇಕು, ಎಲ್ಲ ಚೊಕ್ಕ ಆಗ್ಬೇಕು. 1 ಉದಿನ ಕಡ್ಡಿ, 1 ಬೇಡ 5 ಉದಿನ ಕಡ್ಡಿ ತಗೊಳ್ರಿ. 5 ಉದಿನ ಕಡ್ಡಿ, 5 ಬಾಳೆಹಣ್ಣು, 1 ಕಾಯಿ, 1 ಮಾಲಿ ಹೋಗಿ ಇಸ್ದಾಡಪ್ಪ ಕೊಟ್ಟನಂದ್ರ ನನ್ನ ಲಿಸ್ಟ್ ಏನಿರ್ತದ? ನನ್ನ ಮಗನ ಮದುವೆ ಆಗ್ಬೇಕು, ನನ್ನ ಮಗಳ ಹೆರಿಗೆ ಆಗ್ಬೇಕು, ನನ್ನ ಮಗ ಮನಿ ಕಟ್ಬೇಕು, ನಮ್ಮ ಹೊಲದಾಗ ಪೀಕ್ ಬರ್ಬೇಕು, ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೇಕು. ಪರಮಾತ್ಮ ಎಲ್ಲಾ ನೀನ ನೋಡ್ಕೋ, ಎಲ್ಲಾ ನಿನ್ ಕೈಯಾಗ ಐತಿ. ನಾನು ಎಷ್ಟು ಖರ್ಚು ಮಾಡೀನಿ? 50 ರೂಪಾಯಿ ಖರ್ಚು ಮಾಡೀನಿ. ನನ್ನ ಬೇಡಿಕೆ 5 ಲಕ್ಷ. 50 ರೂಪಾಯಿ ಖರ್ಚು ಮಾಡಿ 5 ಲಕ್ಷದ ಬೇಡಿಕೆ ಇಟ್ಟಿಲ್ಲ. Therefore, it is not all understanding the principle of prayer and the role of prayer. ನಿಮಗೂ ಪ್ರಾರ್ಥನೆ ಮಹತ್ವ ಗೊತ್ತಿಲ್ಲ, ಪ್ರಾರ್ಥನೆ ಹೆಂಗ್ ಕೆಲಸ ಮಾಡ್ತೈತೆ ಅಂತ ಗೊತ್ತಿಲ್ಲ. ಇಟ್ ಕ್ಯಾನ್ ನ್ಯೂಟ್ರಲೈಸ್. ಅದು ಏನ್ ಮಾಡ್ತದ? ನೀವು ಪಾಪವನ್ನ ಕಳೀತದ ಪ್ರೇಯರು. ಆಮ್ಯಾಗೂ ಪ್ರೇಯರ್ ಮಾಡಿದಂದ್ರೆ ಪುಣ್ಯ ವೃದ್ಧಿ ಆಗ್ತದ. ಓನ್ಲಿ ವೆನ್ ದ ಪ್ರೇಯರ್ ಪ್ರೊಡ್ಯೂಸ್ ಪುಣ್ಯಂ ಈಸ್ ಮೋರ್ ದ್ಯಾನ್ ಪಾಪಂ. ಪುಣ್ಯದ ಫಲ ಹೆಚ್ಚಿಗೆ ಇದ್ದು ಪಾಪದ ಫಲ ಕಮ್ಮಿ ಇತ್ತಂದ್ರ ಅವಾಗ ಪುಣ್ಯದ ಕೆಲಸ ಮಾಡ್ತದ. ಆದ್ರೆ ಜ್ಞಾನಿಗೆ ಪುಣ್ಯನೂ ಬಾಧಕದ, ಪಾಪ ಹೆಂಗ ಬೇಡ. ಪಾಪವು ಕಬ್ಬಿಣದ ಬೇಡಿ ಅಂದ್ರ ಪುಣ್ಯ ಬಂಗಾರದ ಬೇಡಿ ಅಂತಾನ. ಯಾರು? ವೇದಾಂತಕ್ಕೆ ಬಂದವ ಜಿಜ್ಞಾಸು, ಜ್ಞಾನಿ ಅಲ್ಲ, ಜಿಜ್ಞಾಸು ಅಂತಾನ. If a prayer fails, what are we have to understand? ನನ್ನ ಪ್ರಾರ್ಥನೆ ಇವತ್ತ ಅದು ನಿಷ್ಕ್ರಿಯ ಆಗೈತಿ, ಫಲ ಕೊಟ್ಟಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕು ಅಂದ್ರ ನನ್ನ ಪಾಪ ಬಹಳ ಅದ ಅಂತ ತಿಳ್ಕೊಬೇಕು.
Therefore, in today's tennis match, cricket match, the Papam won. So, not knowing the principle of prayer, people blame Krishna, says, I am Akarta, Abhokta. ನಾನು ಅಕರ್ತ ಹೋಗ್ತಾ ಇದೇನಪ್ಪ, ನೀವು ಯಾರ ಬೈಕೊಡ್ರಿ ಬಿಡ್ರಿ, ನಮ್ಗ ಏನು ಸಂಬಂಧ ಇಲ್ಲ. ಇನ್ನು ಈ ವಿಷಯ ಬಹಳ ಅದ, ಟೈಮ್ ಅಂತೂ ಆತು. ಆ ವಿಷಯವನ್ನ ಮತ್ ನಾಳೆಗೆ ಮುಂದುವರ್ಸೋಣ. 11ನೇ ಶ್ಲೋಕ ನಡೆದದ. ಆ ಶ್ಲೋಕವನ್ನ ಮತ್ ನಾಳೆಗೆ ಮುಂದುವರಿಸೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.